पूर्व उक्त अध्यास के भेद का अनुवाद. ಪೂರ್ವೋಕ್ತ ಅಂದರೆ ನಾವು ಹಿಂದಿನ 222 ಪೇಜ್ ಮೇಲೆ ಅಧ್ಯಾಸ ಕಲಿಬೇಕು, ಅವಭಾಷೆ ಕಲಿಬೇಕು, ಅಧ್ಯಾಸ ಲಕ್ಷಣ ಏನು, ಅಧ್ಯಾಸ ಸ್ವರೂಪ ಏನು, ಆ ಅಧ್ಯಾಸ ಎಷ್ಟು ಪ್ರಕಾರ, ಆ ಅಧ್ಯಾಸ ಎಷ್ಟು ಪ್ರಕಾರ, ಒಂದು ಎರಡು ಇದ್ರಾಗ ಹೇಳ್ಯಾರವರು ದುವಾದಾಗೆ ಚಂದ್ರೋದಯದಾಗ ಒಂದು ಅರ್ಥ ಅಧ್ಯಾಸ, ಒಂದು ಜ್ಞಾನಾಧ್ಯಾಸ. ಜ್ಞಾನಾಧ್ಯಾಸ ಎರಡು, ಒಂದು ಪರೋಕ್ಷ ಜ್ಞಾನಾಧ್ಯಾಸ, ಒಂದು ಅಪರೋಕ್ಷ ಜ್ಞಾನಾಧ್ಯಾಸ. ಅರ್ಥದ ಅಧ್ಯಾಸದಲ್ಲಿ ಮಸ್ತ್ 6 ಪ್ರಕಾರ. केवल संबंध अध्यास, संबंध सहित संबंधी अध्यास, केवल धर्म अध्यास, धर्म सहित धर्मीय अध्यास, अन्योन्य अध्यास, अन्यतर अध्यास. ಹಿಂಗ 6 ಪ್ರಕಾರ ಹೇಳಿ ಅವರು ಯಾರು ಒಪ್ಪ್ಯಾರ, ಯಾರ್ಯಾರು ಒಪ್ಪ್ಯಾರ ಹೇಳಿ ಅವ್ರದ್ದು ಉಲ್ಲೇಖನ ಹಿಂದೆ ಪೂರ್ವೋಕ್ತ ಅಂದ್ರೆ ಹಿಂದೆ 22 ಪೇಜ್ ಮೇಲೆ ನಾವು ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಂಡು ಬಂದಿದ್ದೀವಿ ಅಂತಾರ. ವೇದಕ ಅದು ಅದರದ್ದು ಈಗ ನಾವು ಅನುವಾದ ಮಾಡ್ತೀವಿ. ಅನುವಾದ ಅಂದ್ರೆ ಏನು? ಕಥನಿಕೆ ಅರ್ಥಕ ಫೇರಿ ಕಥನ ಅನುವಾದ, ಪೂರ್ವಶ ಪೂರ್ವ ವಚನ ಅನುವಾದ. ಹಿಂದೆ ಹೇಳುವುದೇ ಮತ್ತೆ ನಿಮ್ಗೆ ಈಗ ಅದು ಅಷ್ಟು ವಿಸ್ತಾರವಾಗಿ ಹೇಳಲ್ಲ. ಅನುವಾದ ಅಂದ್ರೆ ಪಾಠ ಪದ್ಧತಿಗೆ ನಡೀತಪ್ಪ ಅಂದ್ರೆ ಈಗ ನೀವು ಸ್ವಲ್ಪ ಹಿಂದಿದ್ದು ಹೇಳ್ರಿ ಅಂತ ಅಂದ್ಮೇಲೆ ನೀವು ಅಷ್ಟೆಲ್ಲ ಹೇಳಲ್ಲ, ಅದು ಸಾರಾಂಶ ಹೇಳ್ತೀರಿ. ಓದಿ ಹೇಳೋದು ಬೇರೆ, ಓದು ಸಾರಾಂಶ ಹೇಳೋದು, ಅದಕ್ಕೆ ಅನುವಾದ. ಹಿಂದೆ ಹೇಳುವುದೇ ಅನುವಾದ. ಆಮೇಲೆ ಉದಾಹರಣೆ, ಆ 6 ಅಧ್ಯಾಸಗಳಲ್ಲಿ ಏನು ನಾವು ಹಿಂದೆ ಹೇಳ್ಕೊಂಡು ಬಂದಿದ್ದ ಉದಾಹರಣೆಗಳು ಈಗ ಮತ್ತು ಒಂದೇ ಉದಾಹರಣೆ ಶುಕ್ತಿಯಲ್ಲಿ ತೋರುವ ಬೆಳ್ಳಿ, ಈ ಉದಾಹರಣೆ 6 ಅಧ್ಯಾಸದಲ್ಲಿ ಹೇಗೆ ಕೂಡುತ್ತದೆ ಅದು ತೋರಿಸ್ತಾ ಇದ್ದಾರೆ. ಈ ರೀತಿ ಈ ರೀತಿಯಿಂದ ಅಂದರೆ ಇಲ್ಲಿ ಪರ್ಯಂತ ಹೇಳುವ ರೀತಿಯಿಂದ जहाँ ब्रह्मज्ञान है ता सारे अनिर्वचनीय पदार्थ की उत्पत्ति होवे. यदि ब्रह्मज्ञान आगुತ್ತದೆ, ब्रह्मज्ञान ये सर्प है, ये रजत है, ಎಲ್ಲಿ ಬ್ರಹ್ಮಜ್ಞಾನ ಆಗುವುದು ಅದು ನಮಗೆ ಬ್ರಹ್ಮಜ್ಞಾನ ಹೆಂಗಾಗ್ತದೆ ಅದರ ಸ್ವಲ್ಪ ರೀತಿ ಗೊತ್ತಾಗಬೇಕು. ಬ್ರಹ್ಮದ ರೀತಿ ಬ್ರಹ್ಮದ ರೀತಿ ವಿಚಾರ ಸಾಗರ 4ನೇ ತರಂಗ ಒಳಗೆ ಅವರು ರೀತಿಗಳು ಹೇಳ್ಕೊಂಬಂದಾರ. ವಿಚಾರ ಸಾಗರ 4ನೇ ತರಂಗ. ಈಗ ಅಂತಃಕರಣ ವೃತ್ತಿ, ನಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಯ್ತು. ಹೋದ ಕೂಡಲೇ ಈ ವೃತ್ತಿ ಈ ಹಗ್ಗಕ್ಕೆ ಸಂಬಂಧ ಆಗ್ಯದಿ, ಹಗ್ಗಕ್ಕೆ ಸಂಬಂಧ ಆಗ್ಯದಿ. ಆದರೂ ಆ ಹಗ್ಗದ ಯಥಾರ್ಥ ಜ್ಞಾನ ಆಗಲಿಲ್ಲ. ಯಾಕಾಗಲಿಲ್ಲ? ವೃತ್ತಿ ಹೋಗಿ ಆವರಣ ಭಂಗ ಮಾಡಲಿಲ್ಲ. ವೃತ್ತಿ ಹೋಗಿ ಆವರಣ ಭಂಗ ಮಾಡಲಿಲ್ಲ ಅಂದ್ರೆ ಏನು? ಅಲ್ಲಿ ಯಾವುದಾದ್ರೂ ಒಂದು ಈಗ ದೋಷ ಐತಿ. ತಾಬುಡ ತೋಗು ಏನೈತಲ್ಲಿ ಅಂದ್ರೆ ಆ ಯಾವ ಹಗ್ಗ ಉಪಹಿತ ಚೇತನ ಆಶ್ರಿತ ಇರುವ ಅವಿದ್ಯ, ಹಗ್ಗದ ಹಗ್ಗ ಶುಕ್ತಿ ಹಗ್ಗ, ಈ ಅಧಿಷ್ಠಾನ ಹಗ್ಗ ಅಥವಾ ಶುಕ್ತಿ ಉಪಹಿತ ರಜ್ಜು ಉಪಹಿತ ಚೇತನ ಆಶ್ರಿತಿರು ಅವಿದ್ಯ ತಾವಡ್ತೋಗ ಶೋಭ ಹೊಂದಿತು. ಶೋಭ ಅಂದ್ರೆ ಏನು? ಕಾರ್ಯ ಅಭಿಮುಕ್ತು ಶೋಭ ಕೈ. ತಾವಡ್ತೋಗ ಕಾರ್ಯ ಮಾಡೋದ್ರ ತಾತ್ಪರ್ಯ ಆಯ್ತದು ಅವಿದ್ಯ. ತಾವಡ್ತು ಏನು ಮಾಡ್ತು? ಶೋಭ ಹೊಂದಿ ಕಿ ಆ ಅವಿದ್ಯದ ತಮೋಗುಣ ಸರ್ಪ ಉತ್ಪತ್ತಿ ಆಯಿತು. ಅವಿದ್ಯಾದ ಪರಿಣಾಮ ಸರ್ಪ ಉತ್ಪತ್ತಿ ಆಯಿತು. ಆ ಅವಿದ್ಯಾದಲ್ಲಿರುವ ಸತ್ಗುಣ ಏನಾಯಿತು? ಇದು ಸರ್ಪ. ಸತ್ಗುಣದು ಜ್ಞಾನ, ಸತ್ವ ಸಂಜಾಯತೆ ಜ್ಞಾನ, ಜ್ಞಾನ ಸತ್ಗುಣದಿಂದ ಆಗ್ತದ. ವಸ್ತು ಏನೈತಲ್ಲ ಇದು ತಮೋಗುಣದಿಂದ. ಆ ವಿದ್ಯಾದಲ್ಲಿರುವ ತಮೋಗುಣದಿಂದ ಸರ್ಪ ವಿಷಯ ಆಯಿತು. ಅದೇ ಅವಿದ್ಯಾದಲ್ಲಿರುವ ಸತ್ವಗುಣ ಇಲ್ಲಿ ಜ್ಞಾನ ಆಗ್ಯದು, ಇಲ್ಲಿಲ್ಲ ಅಂದಮೇಲೆ ಆ ರಜೋಗುಣ ತಮೋಗುಣ ಎರಡು ಕೂಡ್ಕೊಂಡು ಇದು ಹಾವ ಇದು ಬೆಳ್ಳಿ ಅಂತ ನಿಮ್ಗೆ ಬ್ರಹ್ಮಜ್ಞಾನ ಅಥವಾ ಇದು ರೀತಿ, ಬ್ರಹ್ಮದ ರೀತಿ. ಅಂಥ ಸ್ಥಳದಲ್ಲಿ ನಾವು ಅನಿರ್ವಚನೀಯ ಬೆಳ್ಳಿದು ಉತ್ಪತ್ತಿ ಹೇಳುತ್ತೇವೆ. ಅನಿರ್ವಚನೀಯ ಬೆಳ್ಳಿ ಉತ್ಪತ್ತಿ ಹೇಳುತ್ತೇವೆ. ಅನಿರ್ವಚನೀಯ ಬೆಳ್ಳಿ ಉತ್ಪತ್ತಿಯ ಬಗ್ಗೆ ಶಂಕಾ ಸಮಾಧಾನ ಇನ್ನು ಅವರು ಹೇಳ್ಕೊಂಡು ಬಂದಿದ್ದೆವು ಅಂತಾರವು. ಈಗ
कहूँ संबंधी की उत्पत्ತಿ होवे है ಕೆಲವೆಡೆಯಲ್ಲಿ ಸಂಬಂಧಿದು ಉತ್ಪತ್ತಿ ಆಗುತ್ತದೆ. ಹೇಗೆ ಸಂಬಂಧಿ ಉತ್ಪತ್ತಿ ಆಗುತ್ತದೆ ಅಂದರೆ ಶುಕ್ತಿಯಲ್ಲಿ ಬೆಳ್ಳಿ ಸಂಬಂಧಿ ಅದರದು ನಾವು ಉತ್ಪತ್ತಿ ಹೇಳುತ್ತೇವೆ, ಅಂದರೆ ಸ್ವರೂಪಾಧ್ಯಾಸ ಹೇಳುತ್ತೇವೆ. ಹಾಗೆ ಅನಾತ್ಮದು ನಾವು ಆತ್ಮನಲ್ಲಿ ಸ್ವರೂಪಾಧ್ಯಾಸ ಹೇಳುತ್ತೇವೆ. ಬಿಡಿಸ್ಯಾರ ಅವ್ರ ಮುಂದೆ ಜೈಸೆ ಶುಕ್ತಿ ಮೇ ರಜತ್ ಕಿ ಉತ್ಪತ್ತಿ ಹೈ. ಹೇಗಂದ್ರೆ ಶುಕ್ತಿಯಲ್ಲಿ ಬೆಳ್ಳಿದು ಅನಿರ್ವಚನೀಯ ಉತ್ಪತ್ತಿ ಅಂದ್ರೆ ಅನಿರ್ವಚನೀಯ ಉತ್ಪತ್ತಿ ಅಂದ್ರೆ ಅನಿರ್ವಚನೀಯ ಉತ್ಪತ್ತಿ. ಯಾಕಂದ್ರೆ ಈ ವ್ಯಾವಹಾರಿಕ ಉತ್ಪತ್ತಿ ಒಂದು ಅದ ವ್ಯಾವಹಾರಿಕ, ಅದಕ್ಕೆ ಎಲ್ಲೆಲ್ಲಿ ಬ್ರಹ್ಮಜ್ಞಾನ ಬರ್ತದ ಅಲ್ಲಿ ಅನಿರ್ವಚನೀಯ ಉತ್ಪತ್ತಿ ಬರ್ಕೋಬೇಕು ನಾವು. ಅನಿರ್ವಚನೀಯ ಉತ್ಪತ್ತಿ ಹೈ ಬರ್ದೇನು ನಿಮಗೆ ರಜತ್ಕಿ ಉತ್ಪತ್ತಿ ಅದಲ್ಲ ಮಗ, ಅದು ಬರ್ಕೋಬೇಕು. ಅದು ಓದಿನೇ ಉತ್ಪತ್ತಿ ಓದ್ಬೇಕು. ಹಿಂಗ ಅಕ್ಷರ ಹಾಕು ಎಲ್ಲರೂ ನಡ್ಬರ್ಕ ಎಲ್ಲಿ ಆದರೂ ಅಲ್ಲಿ ಅಕ್ಷರಗಳು ಯಾಕೆ ಹಾಕೋದು ತಮ್ಮ ಸರಳ ಅರ್ಥ ಲೆಗೆ ತಿಳಿಲಿ, ಅಥವಾ ಬರೀ ಉತ್ಪತ್ತಿ ಅಂದೆವು ಅಂದ್ರೆ ಬೆಳ್ಳಿನೂ ಉತ್ಪತ್ತಿ ಆಗ್ತದಲ್ಲ. ಅದು ಸುಕ್ತಿಯಲ್ಲಿ ಕೊಟ್ಟರವರು, ಆದರೂ ಕೂಡ ನಮ್ಗೆ ತಿಳ್ಕೊಳ್ಸಲ್ಯಾಕ ಅನಿರ್ವಚನೀಯ ಉತ್ಪತ್ತಿ ಸರಳ. ತಿಳಿತು ನಿಮಗೆ ತಿಳಿತಿಲ್ಲ? ಈಗ ಅಷ್ಟೇ ಶುಕ್ತಿಯಲ್ಲಿ ಬೆಳ್ಳಿದು ಅನಿರ್ವಚನೀಯ ಉತ್ಪತ್ತಿ ಆಗುತ್ತದೆ. ಶುಕ್ತಿಯಲ್ಲಿ ಬೆಳ್ಳಿದು ಏನಾಗ್ತದೆ? ಅನಿರ್ವಚನೀಯ ಉತ್ಪತ್ತಿ ಆಗುತ್ತದೆ. ಅಂದರೆ ಆ ಶುಕ್ತಿಯಲ್ಲಿ ಬೆಳ್ಳಿದು ನಾವು ಸ್ವರೂಪ ಅಧ್ಯಾಸ ಹೇಳುತ್ತೇವೆ. रजत में शुक्ति वृत्ति तादात्म के संबंध की उत्पत्ತಿ ಹೋವೆ. ಇನ್ನು ಬೆಳ್ಳಿಯಲ್ಲಿ ಆ ಶುಕ್ತಿಯಲ್ಲಿ ಇರುವ ತಾದಾತ್ಮ ಅಂದರೆ ಇದಮ್, ತಾದಾತ್ಮ ಅಂದರೆ ಇದಮ್ದು ಸಂಬಂಧ ಉತ್ಪತ್ತಿ ಹೇಳುತ್ತೇವೆ. ಅಲ್ಲಿ ನೋಡು ಕೂಡ ಅನಿರ್ವಚನೀಯ ಉತ್ಪತ್ತಿ ಹೇಳುತ್ತೇವೆ. ಆ ಇದಮ್ದು ಅನಿರ್ವಚನೀಯ ಉತ್ಪತ್ತಿ ಹೇಳುತ್ತೇವೆ. ಬೆಳ್ಳಿಯಲ್ಲಿ ಆ ಶುಕ್ತಿಯಲ್ಲಿ ಇರುವ ತಾದಾತ್ಮ ಅಂದರೆ ಇದಮ್ದು ಸಂಬಂಧ ನಾವು ಅನಿರ್ವಚನೀಯ ಉತ್ಪತ್ತಿ ಅಂತ ಹೇಳುತ್ತೇವೆ. ಹಿಂಗೆ ಹೇಳೋಣದಿಂದ ಏನಾಯ್ತು ಪ್ರಭು? ಹಿಂಗೆ ಹೇಳೋದ್ ಕೂಡಲೇ ಏನಾಯ್ತು? ಅನ್ಯೋನ್ಯ ಅಧ್ಯಾಸ ಹೇಳಿದಂತೆ ಆಯ್ತು. ಸ್ವರೂಪ ಅಧ್ಯಾಸ ಇದರಲ್ಲಿ, ಸಂಬಂಧ ಅಧ್ಯಾಸ ಇದರಲ್ಲಿ. ಪರಿಚ್ಛಿನ್ನ ವಸ್ತು ಸ್ವರೂಪ ಅಧ್ಯಾಸ ಹೇಳಬೇಕು, ಪೂರ್ಣ ವಸ್ತು ಸಂಬಂಧ ಅಧ್ಯಾಸ ಹೇಳಬೇಕು, ಮಿಥ್ಯಾ ವಸ್ತುದು ಸ್ವರೂಪ ಅಧ್ಯಾಸ ಹೇಳಬೇಕು, ಸತ್ಯ ವಸ್ತುದು ಸಂಬಂಧ ಅಧ್ಯಾಸ ಹೇಳಬೇಕು. ಓಕೆ, ಅನ್ಯತರ ಮುಂದೆ ಯಾಕೆ ಹೋಗಿರಿ ನೀವು? ಆ ಕಡೆ ಮುಂದೆ ಹೋಗ್ಬೇಡ್ರಿ. ತಿಳ್ತೇನಿಲ್ಲ ಸ್ವರೂಪ ಅಧ್ಯಾಸ ಮತ್ತು ಒಂದು ಸಂಬಂಧ ಅಧ್ಯಾಸ ಅವು ಗುರ್ತಾಗಬೇಕು ನಿಮ್ಗೆ. ಸ್ವರೂಪ ಅಧ್ಯಾಸ ಸಂಬಂಧ ಅಧ್ಯಾಸ ಅದ್ರದ್ದು. ಸ್ವರೂಪ ಅಧ್ಯಾಸ ಅಂದ್ರೆ ಅನಾತ್ಮದು, ಆತ್ಮನಲ್ಲಿ. ಒಮ್ಮೊಮ್ಮೆ ಯಾಂತ ಎದುರದು ಯಾಕ ಮಿಥ್ಯಾ ವಸ್ತುವು ಸ್ವರೂಪ ಅಧ್ಯಾಸ ಹೇಳ್ರಿ. ಯಾವುದ್ರದ ಅನಿರ್ವಚನೀಯ ಉತ್ಪತ್ತಿ ಆಗುತ್ತದೆ ಅದರದ್ದು ಹೇಳ್ರಿ. ಯಾವುದು ಜ್ಞಾನದಿಂದ ಬಾಧ ಆಗುತ್ತದೆ ಅದರದ್ದು ಹೇಳರಿ. ಇವು ಕೆಲವು ವ್ಯಾಖ್ಯಾಗಳು ನಮ್ಮ ತಲೆಗೆ ಯಾಕೆ ಹೇಳ್ತೀರಿ? ಸುಮ್ಮನೆ ನಿಮ್ಗೆ ಯಾಕೆ ಹೇಳ್ತೀರಿ? ಯಾವ್ದು ಮಿಥ್ಯಾ ವಸ್ತು ಇರ್ತದ ಅದರದ್ದು ಹೇಳಬೇಕು, ಯಾವುದ್ರದ್ದು ಅನಿರ್ವಚನ ಉತ್ಪತ್ತಿ ಹೇಳ್ತೇವೆ ಅದರದ್ದು ಹೇಳ್ತೇವೆ ನಾವು, ಜ್ಞಾನದಿಂದ ಯಾವ್ದು ಬಾಧ ಆಗ್ತದೆ ಅದರದ್ದು ಹೇಳ್ತೇವೆ ನಾವು, ಪರಿಚಿನ ವಸ್ತು ಹೇಳ್ತೇವೆ. ಇಟ್ಟು ಹೇಳಿದ್ರೆ ಅವ್ನು ಮುಂದೆ ಅದು ನಿಮ್ಗೆ ಕೇಳ್ತಾರೆ. ಅದರ ಉಲ್ಟಾ ಈ ಕಡೆ ಯಾವ ಶುಕ್ತಿಯಲ್ಲಿ ತೋರುವ ಇದಮ್ಮದು ಅನಿರ್ವಚನೀಯ ತಾದಾತ್ಮ ನಾವು ಬೆಳ್ಳಿಯಲ್ಲಿ ಹೇಳುವಾಗ ಸಂಬಂಧ ಅಧ್ಯಾಸ ಅದು ಪೂರ್ಣ ವಸ್ತುದು ಸತ್ಯ ವಸ್ತುದು, ಯಾವುದ್ರದ್ದು ಜ್ಞಾನದಿಂದ ಬಾಧ ಆಗುವುದಿಲ್ಲವೋ ಅಂಥದ್ರದು. ಅಂದರೆ ಇಂಥವು ವ್ಯಾಖ್ಯೆ ಕೊಟ್ಟರ ಅವರು ವಿಚಾರ ಚಂದ್ರೋದಯದಲ್ಲಿನೂ ಕೊಟ್ಟಾರ, ಈಗಲೂ ಹಿಂದಿಲಿ ಹೋಗೈತಿ ಆಯ್ತಾ. ಅಂದ್ರೆ ಒಂದು ಸ್ವರೂಪಾಧ್ಯಾಸ ಒಂದು ಸಂಬಂಧ ಅಧ್ಯಾಸ. ಇವರೇನು ಆ ಶುಕ್ತಿಯಲ್ಲಿ
ರಜತದಲ್ಲಿ ಶುಕ್ತಿಯಲ್ಲಿ ತಾಜಾತ್ ಸಂಬಂಧ ಉತ್ಪತ್ತಿ ಆಗುತ್ತದೆ ಅಂದಮೇಲೆ ಶುಕ್ತಿಯಲ್ಲಿರುವ ಸ್ವತಾಜಾತ್ಮದು ಬೆಳ್ಳಿಯಲ್ಲಿ ಅನ್ಯತಾ ಖ್ಯಾತಿ ಇಲ್ಲ. ಶುಕ್ತಿಯಲ್ಲಿ ಅನ್ನೋದು ತಾಜಾತ್ಮ, ಶುಕ್ತಿಯಲ್ಲಿ ತಾಜಾತ್ಮ ಶುಕ್ತಿಯಲ್ಲಿನೇ ಐತಿ, ಶುಕ್ತಿಯಲ್ಲಿರುವ ತಾಜಾತ್ಮ ಶುಕ್ತಿಯಲ್ಲಿನೇ ಐತಿ. ತಾಜಾತ್ಮ ಅಂದ್ರನೇ ಅಭೇದ ಸಂಬಂಧ. ಶುಕ್ತಿಯಲ್ಲಿ ತಾಜಾತ್ಮ ಶುಕ್ತಿಯಲ್ಲಿನೇ ಅದ, ಪರತು ಬೆಳ್ಳಿಯಲ್ಲಿ ತೋರ್ಲಕತ್ತದ. ಹಿಂಗೆ ಬೆಳ್ಳಿಯಲ್ಲಿ ತೋರ್ಲಕತ್ತ ಅಂದ್ರೆ ಆ ತಾಜಾತ್ಮ ಇಲ್ಲಿ ತೋರ್ಲತ್ತದ, ಅಲ್ಲಿದೆ ಇಲ್ಲಿ ತೋರ್ಲಕತ್ತದ. ಅನ್ಯತಾ ಖ್ಯಾತಿ, ಅನ್ಯತಾ ಖ್ಯಾತಿ ನಾವು ಹೇಳಲ್ಲ. ಮೊದಲೇ ಹೇಳಿಬಿಟ್ರು, ನೀ ಅನ್ನೋಕ್ಕಿಂತ ಮೊದಲೇ ನಾವು ಅನ್ಯತಾ ಖ್ಯಾತಿ ಹೇಳಲ್ಲ. ಕಿಂತು ಅನಿರ್ವಚನೀಯ ಉತ್ಪತ್ತಿನೇ ಹೇಳ್ತು. ಅದು ಆ ಸಂಬಂಧದು ಅನಿರ್ವಚನೀಯ ಉತ್ಪತ್ತಿ ಹೇಳ್ತೇವೆ ಹೊರತಾಗಿ ಅನ್ಯತಾ ಖ್ಯಾತಿ ನಾವು ತಗೊಳ್ಳಲ್ಲ, ಹೇಳಲ್ಲ. ತೈಸೆ ಶುಕ್ತಿ ಮೇ ಪ್ರಾಗ್ ಸಿದ್ಧತ್ವ ಧರ್ಮ ಹೈ. ಅದರಂತೆ ಶುಕ್ತಿಯಲ್ಲಿ ಇನ್ನೊಂದು ಪ್ರಾಗ್ ಸಿದ್ಧತ್ವ ಧರ್ಮ ಹೇಳಿದೆವು, ಹಿಂದೆ ಹೇಳ್ಕೊಂಡು ಬಂದಿದ್ದೆವು. ಉತ್ಪತ್ತಿ ಹೇಳಿದೆವು. ಬೆಳ್ಳಿದ ಉತ್ಪತ್ತಿ ನೀವು ಹೇಳಿದ್ರಿ ಕರೆ, ಆ ಉತ್ಪತ್ತಿನೇ ತೋರಲ್ಲ. ಅಂದ್ರೆ ಶುಕ್ತಿಯಲ್ಲಿ ಒಂದು ಪ್ರಾಗ್ ಸಿದ್ಧತ್ವ ಧರ್ಮದ. ಪ್ರಾಗ್ ಸಿದ್ಧತ್ವ ಅಂದ್ರೆ ಮೊದಲಿ ಸಿದ್ಧಿ ಇರುವಿಕೆ, ಮೊದಲು ಸಿದ್ಧ ಇದ್ದು ಆ ಶುಕ್ತಿಯ ಪ್ರಾಗ್ ಸಿದ್ಧತ್ವ ಧರ್ಮ ಬೆಳ್ಳಿದಲ್ಲ, ಅದು ಶುಕ್ತಿದು. ಅದಕ್ಕೆ ಆ ಮೊದಲು ಇದ್ದುದು ಶುಕ್ತಿಯ ಪ್ರಾಗ್ ಸಿದ್ಧತ್ವ ಧರ್ಮ ಈ ಬೆಳ್ಳಿ ಉತ್ಪತ್ತಿಗೆ ಪ್ರತಿಬಂಧಕ ಮಾಡ್ಯಾರ. ಅದಕ್ಕೆ ಬೆಳ್ಳಿ ಉತ್ಪತ್ತಿ ಆಗಿದ್ರೂ ಕೂಡ ಬೆಳ್ಳಿ ಉತ್ಪತ್ತಿ ತೋರಲ್ಲ. ಹಂಗ ಶುಕ್ತಿಯಲ್ಲಿ ಒಂದು ಪ್ರಾಗ್ ಸಿದ್ಧತ್ವ ಧರ್ಮ ಇರುತ್ತದೆ. ತಾಕೆ ಅನಿರ್ವಚನೀಯ ಸಂಬಂಧಕ್ಕೆ ಉತ್ಪತ್ತಿ ಹೋವೆ, ಅದರದನ್ನು ಕೂಡ ತಾಕೆ ಅಂದರೆ ಆ ಪ್ರಾಗ್ ಸಿದ್ಧತ್ವದೂ ಕೂಡ ಧರ್ಮಕ್ಕೆ. ಶುಕ್ತಿ ಮೇ ಪ್ರಾಗ್ ಸಿದ್ಧತ್ವ ಧರ್ಮ ಹೈ, ಶುಕ್ತಿಯಲ್ಲಿ ಪ್ರಾಗ್ ಸಿದ್ಧತ್ವ ಧರ್ಮ ಇರುತ್ತದೆ. ತಾಕೆ ಅಂದರೆ ಆ ಪ್ರಾಗ್ ಸಿದ್ಧತ್ವಕ್ಕೆ. ಅನಿರ್ವಚನೀಯ ಸಂಬಂಧಕ್ಕೆ ರಜತ್ ಮೇ ಉತ್ಪತ್ತಿ ಹೋವೆ, ಅನಿರ್ವಚನೀಯ ಸಂಬಂಧದ ಉತ್ಪತ್ತಿ ಆ ಬೆಳ್ಳಿಯಲ್ಲಿ ಆಗುತ್ತದೆ. ಅನಿರ್ವಚನೀಯ ಸಂಬಂಧದ ಆ ಬೆಳ್ಳಿಯಲ್ಲಿ ಉತ್ಪತ್ತಿ ಹೇಳುತ್ತೇವೆ. ತಾಕಿ ಬಿ ಅನ್ಯತಾ ಖ್ಯಾತಿನೇ, ಅದರಲ್ಲೂ ಕೂಡ ನಾವು ಅನ್ಯತಾ ಖ್ಯಾತಿ ಹೇಳಲ್ಲ. ಅನಿರ್ವಚನೀಯ ಉತ್ಪತ್ತಿ ಹೇಳ್ತೇವೆ ಹೊರತಾಗಿ ನಾವು ಅನ್ಯತಾ ಖ್ಯಾತಿ ಹೇಳಲ್ಲ. ಹಿಂದವ ಶಂಕ ಮಾಡಿದ, ಅಲ್ಲಿ ಅನ್ಯತಾ ಖ್ಯಾತಿ ಹೇಳ್ರಿ, ಹಿಂದೆ ಹೇಳಿದವ ಅನ್ಯತಾ ಖ್ಯಾತಿ ಇಂಥ ಸ್ಥಳದಲ್ಲಿ ನೀವು ಒಪ್ಪಿರಿ ಅಂದ್ರೆ ಹೇಳ್ರಿ. ನಾವು ಈಗ ಆ ಅನ್ಯತಾ ಖ್ಯಾತಿನೂ ಕೂಡ ಒಪ್ಪಲ್ಲ. ಇದಂಥ ಸಂಬಂಧನೂ ಹೇಳಲ್ಲ, ಪ್ರಾಗ್ ಸಿದ್ಧತ್ವ ಧರ್ಮ ಕೂಡ ಎರಡು ನಾವು ಆ ಅನಿರ್ವಚನೀಯ ಉತ್ಪತ್ತಿನ ಹೇಳ್ತೇವೆ ಹೊರತಾಗಿ ಅನ್ಯತಾ ಖ್ಯಾತಿ ಹೇಳಲ್ಲ. ಎರಡು ಇದಂದ್ರೂ ಕೂಡ ಪ್ರಾಗ್ ಸಿದ್ಧತ್ವದು ಕೂಡ. ಬಿ ಅಂದ್ರೇನು, ಮ್ಯಾಲೆ ಹೆಂಗ ಶುಕ್ತಿಯಲ್ಲಿರುವ ತಾಜಾತ್ಮ ಸಂಬಂಧ ಅನಿರ್ವಚನೀಯ ಉತ್ಪತ್ತಿ ಹೇಳಿದವಲ್ಲ ಅದರದ್ದು ಕೂಡ. ಈಗ ಪ್ರಾಗ್ ಸಿದ್ಧತ್ವ ಧರ್ಮದು ಕೂಡ. प्राग सिद्धत्व धर्म अनिर्वचनीय संबंध की उत्पत्ति होवे, ताकि भी अनिर्वचनीय अन्यथा ख्याति नहीं. अन्यथा ख्याति ನಾವು ಹೇಳಲ್ಲ. ಅನ್ಯತಾ ಖ್ಯಾತಿ ಅಂದ್ರೆ ಏನು, ಅವ್ರದ್ದೊಂದು ಖ್ಯಾತಿ ಒಳದಾಗ ಅನ್ಯತಾ ಖ್ಯಾತಿ ಒಂದು ಐತಿ, ಅದೇ ಅಲ್ಲಿದೆ ತೋರ್ಲಕತ್ತದ, ಅದರಲ್ಲಿ ಇದ್ರಾಗ ತೋರ್ಲಕತ್ತದ. ಅವ್ರು ಅನ್ಯತಾ ಖ್ಯಾತಿನ ಹೇಳ್ರಿ, ಹಿಂದೆ ಅವ್ನು ಶಂಕ ಮಾಡಿದ, ಎಲ್ಲೆಲ್ಲಿ ಹೇಳಿದೆವು ಅದನ್ನು ಹೇಳ್ಯಾರ ಅವರು. ತಿಳಿತಲ್ಲ, ನಾವು ಎಲ್ಲಿ ಹೇಳ್ತೇವೆ ಅನ್ಯತಾ ಖ್ಯಾತಿ, ಎಲ್ಲಿ ಹೇಳ್ತೇವೆ? ವೇದಾಂತಿಗಳು ಹೇಳಿದರು ನಾವು ಅನ್ಯತಾ ಖ್ಯಾತಿ ಎಲ್ಲಿ ಒಪ್ತೇವು, ಎಲ್ಲಿ ಒಪ್ತೇವು? ಸುಮ್ಮನೆ ಎಲ್ಲ ಕಡೆ ಒಪ್ತೀರೇನು? ಎಲ್ಲಿ ಒಪ್ತೀರಿ? ಅಷ್ಟೆಲ್ಲ ಇಷ್ಟು ಗೋಲ್ ವಿಚಾರ ಮಾಡೋ ಜರುರಿ ಅನ್ನೋದು. ಎಲ್ಲಿ अधिष्ठान आरोप्य इंद्रिय संबंध होवे अन्यथा ख्याति मानी भी है. ಎಲ್ಲಿ ಅಧಿಷ್ಠಾನ ಮತ್ತು ಆರೋಪ. ಈಗ ಸ್ಫಟಿಕ ಮೇಲೆ ದಾಸಾಳ ಕೆಂಪು ಹೂವು ಇಟ್ಟಾರ, ಹೌದನಿಲ್ಲ? ಈಗ ಸ್ಫಟಿಕದೊಡನೆ ಬಿಳಿ ಸ್ಫಟಿಕದೊಡನೆ ನೋಡ್ಲಕತ್ತಾನೆ, ಅಲ್ಲಿ ಬಿಳಿ ಸ್ಫಟಿಕ ಅಂತ ಹೇಳಿ, ಬಿಳಿ ಸ್ಫಟಿಕ ಈ ನೇತ್ರಕ್ಕೆ ಸಂಬಂಧದಿಲ್ಲ. ಹಂಗೆ ದಾಸಾಳ ಹೂವು ನೇತ್ರಕ್ಕೆ ಸಂಬಂಧದ. ಈಗ ಬ್ರಹ್ಮಸ್ಥಳದಲ್ಲಿ ಆ ನೇತ್ರ ಸಂಬಂಧ ಇಲ್ಲ, ಬೆಳ್ಳಿ ಸರ್ಪದು ನೇತ್ರ ಸಂಬಂಧ ಇಲ್ಲ.
ಕಣ್ಣಿಗೆ ಅದು ಕಾಣಿಸ ಅಂದ್ರೆ ಈ ವೃತ್ತಿ ಅಂತಕನ ವೃತ್ತಿ ನೇತ್ರ ವೃತ್ತಿ ಈ ವಿಷಯ ಎಲ್ಲ ಅದು ಭ್ರಾಂತಿ ಅದು. ಪರಂತು ಎಲ್ಲಿ ಅಧಿಷ್ಠಾನ ಆರೋಪ್ಯ ದೋನು ನೇತ್ರ ಸಂಬಂಧ ಹೋವೆ. ಈಗ ನಾವು ಈ ಕೆಂಪದು ಅನಿರ್ವಚನ ಉತ್ಪತ್ತಿ ಹೇಳಲ್ಲ ಇಂಥ ಸ್ಥಳದಲ್ಲಿ. ಯಾಕೆ ಇದನ್ನು ನೇತ್ರ ಸಂಬಂಧನೇ ಅಲ್ಲ. ದಾಸವಾಳ ಹೂವನ್ನು ಕಾಣಿಸುತ್ತೆ ಇಲ್ಲ, ಅದರಲ್ಲಿ ಕೆಂಪತ್ವ ಇದರಲ್ಲಿ ತೋರ್ಲಗತ್ತೆ ಅದ. ಆ ಕೆಂಪು ಬಣ್ಣಿಂದ ನಾವು ಅನಿರ್ವಚನ ಉತ್ಪತ್ತಿ ಹೇಳಲ್ಲ. ಅದು ಆಚಾರ್ಯ ಗ್ರಂಥಕಾರಕ್ಕೆ ರೀತಿ ಅವು ಇವರು ನಾವು ಎಲ್ಲಿ ಒಪ್ತೀವಿ ಅನ್ಯತಾ ಕೇತಿ ಅಂತಂದ್ರೆ ಅವ್ರು ನಿಮ್ಗೆ ಹೇಳಿದ 157 ಪೇಜ್ ಮೇಲೆ ಇದೇ ಪ್ರಭಾಕರದಾಗ 157 ಪೇಜ್ ಮೇಲೆ ಅವರು ನೇಮ್ ಹೇಳ್ಯಾರ. ವಿಚಾರ ಸಾಗರದಲ್ಲಿ 6ನೇ ತರಂಗ ಒಳಗ ಎಲ್ಲಿ ಸ್ವಪ್ನದಲ್ಲಿ ಅಧಿಷ್ಠಾನ ಸಾಕ್ಷಿ ಸತ್ಯ ಅದ, ಪರಂತು ಪದಾರ್ಥಗಳು ಕೂಡ ಇದಕ್ಕಿದ್ದಂಗೆ ತೋರ್ತಾವಲ್ಲಿ, ಸತ್ಯವಾಗಿಯೇ ತೋರ್ತಾವ ಅಲ್ಲಿನೂ ಕೂಡ. ಪರಂತು ಆ ಸತ್ಯತ್ವ ಅವುಗಳಲ್ಲಿಲ್ಲ. ಈ ಸಾಕ್ಷಿನೇ ಆ ಪದಾರ್ಥ ಆಗಿ ತೋರ್ಲತ್ತಾನೆ. ಅಂತಃಕರಣ ಆ ಪದಾರ್ಥ ತೋರ್ತವ. ಮತ್ತು ಇದರಲ್ಲಿ ಸತ್ಯತ್ವ, ಇದರ ಸತ್ಯತ್ವ ಅದರಲ್ಲಿ ಹೇಳಿದ ಯೋಗ್ಯ ಆಗಲ್ಲ. ನಾವು ಇಂಥ ಸ್ಥಳದಲ್ಲಿ ಅನ್ಯತಾ ಖ್ಯಾತಿ ಹೇಳಿದೆವು. ಎಲ್ಲ ಸ್ಥಳದಲ್ಲಿ ನಾವು ಅನ್ಯತಾ ಖ್ಯಾತಿ ಒಪ್ಪಲ್ಲ. ಎಲ್ಲ ಸ್ಥಳದಲ್ಲಿ ಅನ್ಯತಾ ಖ್ಯಾತಿ ಒಪ್ಪಲ್ಲ ಅಂತ ಹೇಳಿರೋ. ಗೃಣಕಾರ ಕಡೆ ಹೋಗ್ಬೇಡ್ರಿ, ಗೃಣಕಾರ ಪ್ರಶ್ನೆ ಬರಲ್ಲ. ಭಕ್ತಿ ವೇದಾಂತಿ ಎಲ್ಲರೇ ಬ್ರಹ್ಮ ವಿದ್ಯಾಭರಣಕಾರರು ಅನ್ಯತಾ ಖ್ಯಾತಿ ಸುಮ್ಮನೆ ಖಂಡನೆ ಮಾಡಿಬಿಟ್ರು. ಯಾರು ನಮಗೆ ಜರುತ್ತಿಲ್ಲ. ಎಲ್ಲ ಕಡೆನೂ ಅನಿರ್ವಚನ ಖ್ಯಾತಿನ ಹೇಳ್ತೇವೆ. पण ಸರ್ವಸಾಧಾರಣ ನೇಮ್ ಹಿಂಗದ ಕಿ ಎಲ್ಲಿ ಅಧಿಷ್ಠಾನ ಆರೋಪ್ಯದು ಎರಡೂ ನೇತ್ರ ಸಂಬಂಧ ಇರುವುದು ಅಂಥ ಸ್ಥಳದಲ್ಲಿ ನಾವು ಒಪ್ಪಿದೆವು ಅಂತ ಹೇಳಿದರು. इस रीति से अन्योन्य अध्यास का भी ये उदाहरण है. ಈ ರೀತಿಯಿಂದ ಅನ್ಯೋನ್ಯ ಅಧ್ಯಾಸಗಳು ಕೂಡ ಇದೇ ಸುತ್ತಿಯಲ್ಲಿ ತೋರು ಬೆಳ್ಳಿ ಆ ಸ್ವರೂಪ ಅಧ್ಯಾಸನೂ ಹೇಳಿದೆವು, ಸಂಬಂಧ ಅಧ್ಯಾಸನೂ ಹೇಳಿದೆವು. ಅಂದ ಮೇಲೆ ಅನ್ಯೋನ್ಯ ಅಧ್ಯಾಸಕ ಈ ಸುತ್ತಿಯಲ್ಲಿ ತೋರು ಬೆಳ್ಳಿ ಈ ಉದಾಹರಣೆ ಕೂಡ ಸಂಭವಿಸುತ್ತದೆ. उदाहरण है संबंध अध्यास का ये उदाहरण है. संबंध अध्यास ಕೂಡ ಇದೇ ಉದಾಹರಣ ಇರುತ್ತದೆ. ಶುಕ್ತಿಯ ತಾಜಾತ್ಮ ಸಂಬಂಧದ ಅನಿರ್ವಚನೀಯ ಉತ್ಪತ್ತಿ. ಸಂಬಂಧಿ ಅಧ್ಯಾಸ का भी ಈ ಉದಾಹರಣ है. ಸಂಬಂಧ ಅಧ್ಯಾಸದಾಗಲಿ ಸಂಬಂಧಿ ಅಧ್ಯಾಸ ಎರಡೂ ಹೇಳ್ಯಾರ ನೋಡ್ರಿ. ಸ್ವರೂಪ ಅಧ್ಯಾಸ ಸಂಬಂಧ ಅಧ್ಯಾಸ ಎರಡೂ ಹೇಳಿದೆವು. ಆದ್ಮೇಲೆ ಎರಡೂ ಅಧ್ಯಾಸಕ ಇದೇ ಉದಾಹರಣ ಇರುತ್ತದೆ. ರಜತದ ಸ್ವರೂಪ ಅಧ್ಯಾಸ ಹೇಳ್ತೇವೆ, ಶುಕ್ತಿಯ ತಾಜಾತ್ಮ ಇದೊಂದು ತಾಜಾತ್ಮ ಸಂಬಂಧ ಅಧ್ಯಾಸ ಬೆಳ್ಳಿಯಲ್ಲಿ ಹೇಳ್ತೇವು. ಅಂದರೆ ಎರಡು ಸಂಬಂಧ ಅಧ್ಯಾಸ ಸಂಬಂಧಿ ಅಧ್ಯಾಸ ಎರಡೂ ಇದೇ ಉದಾಹರಣೆ. ಅವರ ತೀತನಿದು ಒಂದು ಸ್ವರೂಪ ಅಧ್ಯಾಸ ಸಂಬಂಧ ಅಧ್ಯಾಸ ಅವು ಎರಡು ಕೂಡ ಒಂದೇ ಅನ್ಯೋನ್ಯ ಅಧ್ಯಾಸ. ಅನ್ಯೋನ್ಯ ಅಧ್ಯಾಸ ಮೇಲೆ ಅವರು ಯಾನು ಮೊದಲು ಶಂಕ ಮಾಡಿದವ ಕಿ ಆತ್ಮ ನೀವು ಜರ್ ಕದಾಚಿತ್ ಅನಾತ್ಮದಲ್ಲಿ ಅಧ್ಯಾಸ ಹೇಳಿದರೆ ಆತ್ಮ ಆರೋಪಿತ ಆತನ. ಆರೋಪಿತ ಅಂದ್ರೆ ಕಲ್ಪಿತ ಆದ, ಕಲ್ಪಿತ ಅಂದ್ರೆ ಮಿಥ್ಯ ಆದ. ಮಿಥ್ಯ ಅಂದ್ಮೇಲೆ ನಿಮ್ಮಲ್ಲಿ ಶೂನ್ಯವಾದ ಬತ್ತು ಅಂತ ಹಿಂಗ ಅವನ ಹಿಂದೆ ಶಂಕ ಮಾಡಿದ. ಅನ್ಯೋನ್ಯ ಅಧ್ಯಾಸ ಮೇ ಶಂಕಾ ಸಮಾಧಾನ ಅಂದ್ಮೇಲೆ ಇದರದು ಅನಿರ್ವಚನೀಯ ಅಂದ್ರೆ ಅನ್ಯೋನ್ಯ ಅಧ್ಯಾಸ ಆಚಾರ್ಯರು ಒಪ್ಪ್ಯಾರ. ಅವರಿಗಂತೂ ಏನು ಬಾದ್ ಮಾಡ್ಲಿಕ್ಕೆ ಬರಲ್ಲ. ಅದ್ವೈತ ಸ್ಥಾಪನೆ ಮಾಡಲಿಕ್ಕೆ ಶಂಕರಾಚಾರ್ಯ ಅವತಾರದ ಅವ್ರೇನು ಖಂಡನ ಅಥವಾ ಏನು ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಅದು ಹಂಗೆ ಇಟ್ಕೊಂಡು ಸಮಾಧಾನ ಹೇಳ್ರಿ ಅಂದ್ರೆ ಅವ್ರು ಹೇಳಿದ ಸ್ವರೂಪ ಅಧ್ಯಾಸ ಅದ, ಒಂದು ಸಂಬಂಧ ಅಧ್ಯಾಸ ಹೇಳ್ತೇವೆ. ಸಂಬಂಧ ಅಧ್ಯಾಸಕ್ಕೆ ಸಂಸರ್ಗ ಅಧ್ಯಾಸ ಹೇಳ್ತೇವೆ. ಸಂಸರ್ಗ ಅಧ್ಯಾಸ ಅಥವಾ ಸ್ವರೂಪ ಸಂಬಂಧ ಅಧ್ಯಾಸ ಎರಡು ಒಂದೇ. ಸ್ವರೂಪ ಸಂಬಂಧ ಅಧ್ಯಾಸ ಲಕ್ಷಣ ಏನದ? संसर्ग अंदर स्वरूप से मिथ्या हुए लक्षण ಏನು? ಚಂದ್ರೋದಯದ ಜ್ಞಾನ. ಚಂದ್ರೋದಯ ಜ್ಞಾನ ಇದು ವಿಚಾರ ಚಂದ್ರೋದಯ ಅದೇ ಜ್ಞಾನ. ಯಾವುದು ಸ್ವರೂಪ ಸಂಬಂಧದಿಂದ ಬಾಧಾ ಯೋಗ್ಯ ಇರ್ತದೆ. ज्ञान से बाद होली योग्य वस्तु का संबंध अध्यास कहिए. ಇಲ್ಲಿ ಹಿಂದೆ ಏನು ಹೇಳಿದರು ಕಿ ಜೋ ಪದಾರ್ಥ
ಪ್ರಥಮ ಸಿದ್ಧ ಹೋವೇ ಮೊದಲು ಸಿದ್ಧ ಇರಬೇಕದು ಇರಬೇಕು. ಅದು ವ್ಯಾವಹಾರಿಕರು ಇರಲಿ ಪಾರಮಾರ್ಥಿಕರು ಇರಲಿ, ಅದು ವ್ಯಾವಹಾರಿಕರು ಇರಲಿ ಪಾರಮಾರ್ಥಿಕ. ವ್ಯಾವಹಾರಿಕ ಶುಕ್ತಿ ಇದಮ್ಮ ವ್ಯಾವಹಾರಿಕ ಐತಿ, ಆತ್ಮ ಪಾರಮಾರ್ಥಿಕ ಐತಿ. ನೀ ಆತ್ಮನ ಬಗ್ಗೆನೇ ಶಂಕ ಮಾಡಿದಿ, ಆತ್ಮ ಆರೋಪಿತ ಆತನ ಕಲ್ಪಿತ ಆತಂತ ನೀ ಶಂಕ ಮಾಡಿದಿ. ಅದಕ್ಕೆ ಅವ್ರು ಹೇಳಿದ್ರು ಯಾವ ಪದಾರ್ಥವು ಪ್ರಥಮ ಅಂದ್ರೆ ಆ ಅಧ್ಯಾಸ ಆಗೋಕ್ಕಿಂತ ಪ್ರಥಮ ಮೊದಲು ಸಿದ್ಧ ಇರಬೇಕು. ಅದರದ್ದು ಆ ಯಾವ ಅಧ್ಯಸ್ಥ ಪದಾರ್ಥದಲ್ಲಿ ಇದರದ್ದು ಅನಿರ್ವಚನೀಯ ತಾಜಾತ್ಮ ಸಂಬಂಧ ಅಧ್ಯಾಸ ಹೇಳ್ತೇವೆ ನಾವು. ಅಂದಮೇಲೆ ನಮ್ಮ ಶಂಕ ಬರದೇ ಇಲ್ಲ. ಸಂಬಂಧದ ಲಕ್ಷಣ ಇಲ್ಲದೆ ಗುರುತಾಗಬೇಕು ನಿಮಗೆ, ಅದನ್ನು ಗುರುತಿರ್ಬೇಕು. ಎರಡು ಆಯ್ತಾ. ಸಂಬಂಧಿ ಅಧ್ಯಾಸ ಕಾವ್ಯ ಈ ಉದಾಹರಣೆ. ಈಗ ಜ್ಞಾನ ಅಧ್ಯಾಸ ಅರ್ಥ. ಈಗ ಅಧ್ಯಾಸ ಅಂದ್ರೆ ಯಾವ್ದಕ್ಕೆ ಅಂತೀರಿ? ಅಧಿಕ ಅಸ್ ಅಧ್ಯಾಸ. ಅಧ್ಯಾಸದ ಅಧ್ಯಾಸದಾಗ ಅವ್ರು ಫೋಲ್ಡ್ ಮಾಡಿದರೆ ಸಂಸ್ಕೃತ ವ್ಯಾಕರಣದಿಂದ ಅಧಿಕ ಅಸ್ ಅಧ್ಯಾಸ. ಅಂದ್ರೆ ಅಧಿಷ್ಠಾನ, ಅಸ್ ಅಂದ್ರೆ ಅಧಿಷ್ಠಾನ ಮ್ಯಾಲ ತೋರುವ ಆರೋಪಿತ ವಸ್ತು, ಎರಡು ಕೂಡಿ ಅಧ್ಯಾಸ. ಅದಕ್ಕೆ ಭ್ರಮ विचार चंद्रोदय ब्रह्म ही अध्यास कहिए, अध्यास को ही ब्रह्म कहिए। ब्रह्म किसको कहिए? भ्रांति ज्ञान का जो मिथ्या वस्तु भ्रांति ज्ञान तको अध्यास कहिए। ಇದು ಇದು ಅಧ್ಯಾಸ. ಈ ಅಧ್ಯಾಸ ಎರಡು ಪ್ರಕಾರ, ಒಂದು ಅರ್ಥ ಅಧ್ಯಾಸ, ಒಂದು ಜ್ಞಾನಾಧ್ಯಾಸ. ಜ್ಞಾನಾಧ್ಯಾಸ ಒಂದು ಪರೋಕ್ಷ ಜ್ಞಾನಾಧ್ಯಾಸ, ಒಂದು ಅಪರೋಕ್ಷ ಜ್ಞಾನಾಧ್ಯಾಸ. ಹಿಂದಿದ್ರೆ ಹೇಳ್ತಾರೆ ಅವರು. ಈಗ ज्ञानाध्यास अनिर्वचनीय वस्तु की प्रतीति को ज्ञानाध्यास कहे है। ठीक है, अनिर्वचनीय वस्तु के प्रतीति को ज्ञानाध्यास कहे है. ಅದು ಪಾಠ ಇದು ಮಾಡಬೇಕು. ಜ್ಞಾನಾಧ್ಯಾಸ ಅದಕ್ಕತ್ತೀರಿ ಅನಿರ್ವಚನೀಯ ವಸ್ತು ಅದರ ಜ್ಞಾನಕ್ಕೆ ಜ್ಞಾನಾಧ್ಯಾಸ ಅನ್ಬೇಕು. ಇಂಥವೆಲ್ಲ ಕಂಠ ಅಂದ್ರೇನು? ಪಾಠ ಇರಬೇಕು. ಶಾಸ್ತ್ರದ ಕೆಲವು ಲಕ್ಷಣಗಳು ನಮ್ಗೆ ಮುಖತ ಪಾಠ ಕಂಠ ಇರ್ಬೇಕು ಮೇಗ. ಎಲ್ಲರಿ ಅರ್ಥಾಧ್ಯಾಸ ಅಂದ್ರೆ ಏನು? ಅರ್ಥಾಧ್ಯಾಸ ಅಂದ್ರೆ ಏನು? ಅರ್ಥಾಧ್ಯಾಸ ಅಂದ್ರೆ ಏನು? ಅರ್ಥಾಧ್ಯಾಸ ಅರ್ಥ ಅಂದ್ರೆ ವಸ್ತುದ ಅಧ್ಯಾಸ. ಅರೆ ಹೌದ್ರಿ, पण ಅವಕ್ಕೆ ಏನಾದ್ರೆ ಸ್ವರೂಪ ಲಕ್ಷಣದ ಅಂತ ಅಂದ್ರೆ ನಮ್ಗೆ ಹೇಳ್ಬಲ್ಲ, ಹಿಂಗೆ ಯಾರೇ ಜಗ್ ಹೇಳ್ಬಿಡೋದು ಮಾತಾಡಿ ಹಂಗಾಗ್ಬಿಡುತ್ತೆ. ನಮ್ಮಲ್ಲಿ ಇರಬೇಕಿದು. ಅನಿರ್ವಚನೀಯ ವಸ್ತು ಕಿ ಪ್ರತೀತಿ ಅಂದ್ರೆ ಜ್ಞಾನ. ನೋಡು, ज्ञान को ज्ञानाध्यास कहिए. ज्ञान के अनिर्वचनीय विषय को अर्थाध्यास कहिए है. ज्ञान के अनिर्वचनीय विषय को अर्थाध्यास कहिए. ठीक है ना? अर्थाध्यास बरे ज्ञान के विषय को अंदर आना था प्रभु. ज्ञान के अनिर्वचनीय विषय ಅಂತ ಎಲ್ಲಾದರೂ ಅನಿರ್ವಚನೀಯ ಪಾಸಿಟಿವ್ ಯಾವುದೇ ವಿಷಯ ಆರಾಧ್ಯಾಸ ಹೇಳಿವಲ್ರಿ ಸಂಬಂಧ ಇತ್ಯಾದಿ ಅವೆಲ್ಲ ಅನಿರ್ವಚನೀಯ. ಅವ್ರು ಏನಂತಾರೆ ಕೇಳಿ ಪಕ್ಕ, ನೀವು ಜ್ಞಾನಕ್ಕೆ ಅನಿರ್ವಚನೀಯ ವಿಷಯಕ್ಕೂ ಅರ್ಥ ಅಧ್ಯಾಸ ಕೈ ಅಂತ ಲಕ್ಷಣ ಮಾಡಿರಿ. ಬರೀ ಜ್ಞಾನಕ್ಕೆ ವಿಷಯ, ಜ್ಞಾನ ಸಾಧಾರಣ ಶಬ್ದ ಅದ. ಜ್ಞಾನದ ವಿಷಯದ ಘಟ ಪಟ, ಜ್ಞಾನದ ವಿಷಯದಿಲ್ಲ. ಹಂಗೆ ಜ್ಞಾನಕ್ಕೆ ವಿಷಯಕ್ಕೂ ಅರ್ಥ ಅಧ್ಯಾಸ ಕೈ ಇಷ್ಟೇ ಇಟ್ಟು ಇಟ್ಟೇ ಇಡ್ರಿ. ಅನಿರ್ವಚನೀಯ ಯಾಕೆ ಇಟ್ಟಿರಿ ನಡ್ಬರ್ಕ ಅಂತ ಕೇಳ್ತಾರ ಅವರು. ಒಂದು ಅನಿರ್ವಚನೀಯ ಪದ ಇಟ್ಟಿರಿಲ್ಲ. ಅವರು ಯಾನ ಹೇಳಿದ್ರು ಭ್ರಾಂತಿ ಜ್ಞಾನ, ಅದು ಇದು ಸೇಮ್ ಒಂದೇ. ಇಲ್ಲಿದು ಅಲ್ಲಿ ಹಚ್ಬೇಕು, ಅಲ್ಲಿದು ಇಲ್ಲಿ ಹಚ್ಬೇಕು. ಯಾರೇ ಇಲ್ಲಿ ಕೇಳಿದ್ರು ನಿಮ್ಗೆ ಅದು ಹೇಳಕ್ ಅಂದ್ರೆ ನಿಮ್ಗೆ ಒಂದೇ ಮಾತು ಎಲ್ಲ ಕಡೆ ತಿರುಗಿಸ್ಬೇಕು. ಈಗ ಅನಿರ್ವಚನೀಯ ಪದ ಯಾಕೆ ಇಟ್ಟಾರ? ಜ್ಞಾನಕ್ಕೆ ವಿಷಯಕ್ಕೂ ಅರ್ಥ ಅಧ್ಯಾಸ ಕೈ ಇಟ್ಟೇ ಹೇಳಿದ್ರಲ್ಲ. ಅನಿರ್ವಚನೀಯ ಒಂದು ಪದ ಯಾಕೆ ಇಟ್ಟಿರಿ ನಡ್ಬರ್ಕ ತಿಳಿದಿಲ್ಲ. ಏನು ಹೇಳಿ ಮತ್ತೆ ಅಲ್ಲ. ಈಗ ನಾವು ಭ್ರಮ
अध्यास भ्रांति ज्ञान का विषय जो ಮಿಥ್ಯಾ ವಸ್ತು ಅಲ್ಲಿ ಮಿಥ್ಯಾ ಅಂತ ಯಾಕೆ ಇಟ್ಟಿದ್ವಿ ವಸ್ತು ಬರೀ ವಸ್ತು ಅಂದ್ರೆ ಅಲ್ಲ ಜೋ ಯಾವ ಮಿಥ್ಯಾ ವಸ್ತು ಅಂತ ಹಿಂಗೆ ಮುಖದ ಜೈ ಅನ್ಬೇಕಾಗಿದ್ರೆ ಬರೀ ವಸ್ತು ಅಂದ್ರೆ ಎಲ್ಲಾನೇ ಬಂದಿಲ್ಲ ಮಿಥ್ಯಾ ಅನ್ನೋ ಪದ ಇಟ್ಟಿರಿ ನೀವು ಆ ಮಿಥ್ಯಾ ಅಂತ ಪದ ಯಾಕೆ ಇಟ್ಟಿರಿ ಅಂತ ನಿಮ್ಗೆ ಕೇಳಿದ್ರ ಇದ್ರಲ್ಲಿ ಪ್ರಿಂಟ್ ಅದಾವು विचार सागर ಒಳಗ भ्रांति ज्ञान का विषय जो मिथ्या वस्तु विचार सागर ಒಳಗ ಅದ ಹಿಂಗ ಅಲ್ಲಿ ಮಿಥ್ಯಾ ಯಾರೇ ನಿಮ್ಗೆ ಕೇಳಿದ್ರು ಅಲ್ರಿ ಮಿಥ್ಯಾ ಅಂತ ಯಾಕೆ ಇಟ್ಟಾರ ಬರೀ ವಸ್ತು ಅಂದ್ರೆ ನಡೀತಿತ್ತಲ್ಲ ಹಂಗೆ ಇಲ್ಲಿ ಎರಡು ಅದು ಒಂದೇ ಉತ್ತರ ಹಂಗೆ ಇಲ್ಲಿ ಜ್ಞಾನಕ್ಕೆ ವಿಷಯ ಯಾವ್ದು ಇರ್ತದಲ್ಲ ಅದು ಅರ್ಥಾಭ್ಯಾಸ ಮತ್ತು ಅನಿರ್ವಚನೀಯ ಯಾಕೆ ಇಟ್ಟಿರಿ अरे ज्ञान के विषय अंदर अहम ब्रह्मास्मि ज्ञान के विषय ब्रह्म इದ್ದಾನ ಅದು ಮಿಥ್ಯಾ ಅಲ್ಲ ಪರಂತು ಅದಕ್ಕೆ ವಿಷಯ ಆಗಿರುವಂತದೆಲ್ಲ ಮಿಥ್ಯಾ ಇದೆಲ್ಲ ಮಿಥ್ಯಾ ನೋಡಿ ನಿಮ್ಗೆ ಗೊತ್ತಾಗಲ್ಲ ಅದು ಒಂದಿತ್ತರ ಒಳಗೆ ಸುಮ್ಮನೆ ಮಾತಾಡ ಇಲ್ಲ ಹೇಳ್ಬೇಕ್ರಿ ವಿಷಯ ಬ್ರಹ್ಮ ಹೇ ಇಲ್ಲ ಅದು ಎರಡು ಒಂದೇ ತಿಳಿದ್ರೆ ಮಿಥ್ಯಾ ಯಾಕಿಟ್ಟಿರಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಏನದಲ್ಲ ಇದು ಭ್ರಾಂತಿ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಇದು ಭ್ರಾಂತಿನೇ ಯಾಕೆ ಭ್ರಾಂತಿ ಯಾಕೆ ಭ್ರಾಂತಿ ಹೇಳಿ ಮೇಡಮ್ ಇದು ಅಂದ್ರೆ ಈಗ ನಾ ಬ್ರಹ್ಮ ಇದ್ದೀನೋ ಜ್ಞಾನಿ ನಾ ಬ್ರಹ್ಮ ಅಂತ ತಿಳಿದಾನಿಲ್ಲ ನಾ ಬ್ರಹ್ಮ ಅನ್ಕೋತ ಕೂತ್ರ ಬ್ರಹ್ಮ ಇದ್ದೀನಿ ನೀ ಮತ್ತೆ ಯಾಕೆ ಬ್ರಹ್ಮತಿ ಅಂದ್ರೆ ಅಭ್ಯಾಸ ಆಗ್ಬಿಡ್ತದ ಅದು ಹೋಗ್ಬೇಕು ತಾನೇ ಹೋಗ್ತದ ಮುಂದೆ ಅವ್ರಿಗೆ ತಾನೇ ತಂತಾನೆ ಹೋಗ್ತದ ಅವ್ರಿಗೆ ಅಹಂ ಬ್ರಹ್ಮಾಸ್ಮಿ ಎಂದರು ಅಂದನು ಕೂಡ ಅವ್ರ ವ್ಯಕ್ತಿನೂ ಲಯ ಅಂತಂದ್ರೆ ಅನ್ನೋದನ್ನು ಹೋಗ್ತದ ಅವ್ರಿಗೆ पण ಎಲ್ಲಿ ತನಕ ನೀವು ಅಹಂ ಬ್ರಹ್ಮಾಸ್ಮಿ ನಾ ಬ್ರಹ್ಮ ನೀವು ಬ್ರಹ್ಮ ಇದನ್ನೇ ಬ್ರಹ್ಮ ಅಂತ ಹತ್ತೀರಲ್ಲ ಯಾಕತ್ತೀರಿ ನಾ ಗಾಡಿ ಆತದಿಂದ ಅದಕ್ಕೆ ಅದನ್ನು ಭ್ರಾಂತಿನೇ पण ಆ ಭ್ರಾಂತಿ ಜ್ಞಾನಕ್ಕೆ ವಿಷಯ ಬ್ರಹ್ಮ ಅದು ನಿತ್ಯ ಅಲ್ಲ ಆ ಕಡೆ ಹೋಗ್ಬೇಡ್ರಿ अर्थ अध्यास काही या ते इकडे 232 पेज मध्ये ज्ञान के अनिर्वचनीय विषय को अर्थ अध्यास ಅದಕ್ಕೆ ಅನ್ಬೇಕು ಜ್ಞಾನ ಅಧ್ಯಾಸ ಅದಕ್ಕೆ ಅನ್ಬೇಕು ಅದು ಲಕ್ಷಣ ಹೇಳಿದ್ರು ವಿಚಾರ ಸಾಗರ 4ನೇ ತರಂಗಗಳನ್ನು ಕೂಡ ಇವು ಲಕ್ಷಣಗಳು ಇದಕ್ಕೆ ಜರ ಸುಧರಾಶ್ ಹೇಳ್ಯಾರು पंडित पीतांबजी ಅವರು विचार सागर 4ನೇ ತರಂಗ ಟಿಪ್ಪಣಿ ಒಳಗೆ 76 ಟಿಪ್ಪಣಿ ಐತಿ ನೋಡಿ ಅಧ್ಯಾಸದ ಸ್ವಭಾವ 76 ಏನದ ಅಲ್ಲಿ ಅಂದ್ರೆ ಚೆನ್ನಾಗಿ ಕೊಟ್ರ ಟಿಪ್ಪಣಿ ಒಳದಾಗ ಲಕ್ಷಣಗಳು 4ನೇ ತರಂಗಗಳು ಯಾತೆ ತಿಳಿತಾ अर्थ अध्यास ज्ञान अध्यास अನ್ಬೇಕು ज्ञान के अनिर्वचनीय विषय को अर्थ अध्यास कहिए अनिर्वचनीय ज्ञान के विषय को अर्थ अध्यास कहिए अनिर्वचनीय वस्तु के ज्ञान को ज्ञान अध्यास कहिए याते इच्छे शीतल अर्थ अध्यास कहिए आಯ್ತು याते आदरी ज्ञान अध्यास का अर्थ अध्यास का भी यह उदाहरण है ज्ञान अध्यास कागली अर्थ अध्यास ಕೂಡ ಇದೇ ಉದಾಹರಣ ಇರುತ್ತದೆ ಮುಗಿತಿಗ ಇನ್ನು ಮುಂದಿನ ಏನು ಕೇವಲ धर्म अध्यास धर्म सहित धर्मी अध्यास रजतत्व धर्म विशिष्ट रजत का शुक्ति में अध्यास है ಬೆಳ್ಳತ್ವ ಅಂದ್ರೆ ಜಾತಿ ಬೆಳ್ಳತ್ವ ಧರ್ಮ विशिष्ट बेळ्ळिदु बेळ्ळि धर्मी बेळत्व धर्म बेळत्व इदु धर्म बेळ्ळि धर्मी हाँ धर्म सहित धर्मी शुक्ति में अध्यास है याते आद्रिंद धर्म विशिष्ट धर्मी अध्यास का भी यही उदाहरण है ಒಂದೇ ಉದಾಹರಣ ಹಾಗೂ ಅಧ್ಯಾಸದಲ್ಲಿ ಕುಣಿಸ್ ತೋರಿಸಲಿದ್ದಾರೆ ಅವರು अर्थ अध्यास ज्ञान अध्यासದಲ್ಲಿ ಇದೆ ಅಧ್ಯಾಸ ಸಂಬಂಧ ಅಧ್ಯಾಸ ಸ್ವರೂಪ ಅಧ್ಯಾಸದಲ್ಲಿನೂ ಕೂಡ ಈ ಉದಾಹರಣೆ ಸಂಭವಿಸುತ್ತದೆ ಅಂತ ತೋರಿಸಿದರು
ಈಗ ಅರ್ಥ ಅಧ್ಯಾಸದಲ್ಲಿ ಮುಂದೆ ಎರಡರ ಹೇಳಿದೆವು. ಈಗ धर्म सहित धर्मी अध्यास, रजतत्व विशिष्ट रजत का, रजतत्व धर्म, रजत धर्मी, रजत धर्मी ಅಂದರೆ ಧರ್ಮ ಸಹಿತ ಧರ್ಮೀಯ ಅಧ್ಯಾಸ, ಧರ್ಮ ಸಹಿತ ಧರ್ಮೀಯ ಶುಕ್ತಿಯಲ್ಲಿ ಅಧ್ಯಾಸ. ಯಾತೆ ಧರ್ಮ ವಿಶಿಷ್ಟ ಧರ್ಮಿ, ಯಾತೆ ಅಲ್ಲಿ ಮ್ಯಾಲ ಪ್ರಭು ಯಾತೆ ಅಂದ್ರೆ ಧರ್ಮಿ ಅದು ಬರೇ ಇಲ್ಲಿ ಕೊಟ್ಟರೆ ಸ್ಪಷ್ಟವಾಗಿ ಆದ್ರಿಂದ ಅದರಲ್ಲಿ ಹೇಳ್ತಾರೆ. ಮತ್ತ ಧರ್ಮ ವಿಶಿಷ್ಟ ಧರ್ಮೀಯ ಅಧ್ಯಾಸ ಕಾವ್ಯ ಈ ಉದಾಹರಣೆ ಬರ್ಕೋಬೇಕಂತ. ನೀನು ಬರಿಬೇಡ ಮೇಗ ಎಲ್ಲಿ ಬರೆಯೋದು ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಅಟ್ರದಾಗೆ ಬರೆದು ಓದಬೇಕು. ಯಾತೆ ಮುಂದೆ ಧರ್ಮ ವಿಶಿಷ್ಟ ಇಟ್ಟು ಬರಿಬೇಕು ನಮ್ಮ ಪ್ರಭು. ಧರ್ಮ ವಿಶಿಷ್ಟ ಧರ್ಮೀಯ ಅಧ್ಯಾಸ ಕಾವ್ಯ ये ಉದಾಹರಣೆ है. ಧರ್ಮ ವಿಶಿಷ್ಟ ಧರ್ಮೀಯ ಅಧ್ಯಾಸ ಕಾವ್ಯ ಮುಂದೆ ಪ್ರತ್ಯೇಕ ಒಂದೊಂದು ಸಿದ್ಧಾಂತ ಹೇಳೋರದಾರ. पण ನಿಮ್ಗೆ ಮೊದಲು ಉದಾಹರಣೆ ಹೇಳಕತ್ತಾರ, ಉದಾಹರಣೆಗಳು. जहाँ अन्योन्य अध्यास होवे ता दोनों का परस्पर स्वरूप से अध्यास नहीं. ಎಲ್ಲಿ ನಾವು ಅನ್ಯೋನ್ಯ ಅಧ್ಯಾಸ ಹೇಳುತ್ತೇವೆ ಅಲ್ಲಿ ಪರಸ್ಪರ ಎರಡರದು ಸ್ವರೂಪ ಅಧ್ಯಾಸ ಹೇಳುವುದಿಲ್ಲ. ಎಲ್ಲಿ ಅನ್ಯೋನ್ಯ ಅಧ್ಯಾಸ ಹೇಳ್ತೇವೆ ಒಂದರದು ಸ್ವರೂಪ ಅಧ್ಯಾಸ ಹೇಳುತ್ತೇವೆ, ಒಂದರದು ಸಂಬಂಧ ಅಧ್ಯಾಸ ಹೇಳುತ್ತೇವೆ. ಎಲ್ಲಿ ಅನ್ಯೋನ್ಯ ಅಧ್ಯಾಸ ಇರುವುದೋ ಅಲ್ಲಿ ಎರಡರದು ಪರಸ್ಪರ ಸ್ವರೂಪ ಅಧ್ಯಾಸ ಆಗುವುದಿಲ್ಲ, ಸ್ವರೂಪ ಅಧ್ಯಾಸ ಆಗುವುದಿಲ್ಲ. ಅಥವಾ ಎರಡರದು ಸಂಬಂಧ ಅಧ್ಯಾಸನೂ ಆಗುವುದಿಲ್ಲ. ಎರಡರದು ಸ್ವರೂಪ ಅಧ್ಯಾಸನೂ ಹೇಳಕ್ ಬರಲ್ಲ, ಎರಡರದು ಸಂಬಂಧ ಅಧ್ಯಾಸನೂ ಹೇಳಕ್ ಬರಲ್ಲ. अन्योन्य अध्यास हुए ता दोनों का परस्पर स्वरूप से अध्यास नहीं होवे किंवा दोनों परस्पर संबंध अध्यास भी नहीं, दोनों परस्पर संबंध अध्यास भी नहीं. आदनले दोनों का परस्पर स्वरूप से अध्यास तो नहीं है. किंतु ಅದಕ್ಕೆ ನೀವು ಅನ್ಕೋಬೇಕು ಕಿಂವಾ दोनों का परस्पर संबंध अध्यास भी नहीं. किंतु आरोपित का स्वरूप से अध्यास होवे है. आरोपित का स्वरूप से अध्यास होवे है. ಆರೋಪಿತ ಯಾವುದು? ಬೆಳ್ಳಿ. ಆರೋಪಿತ ಯಾವುದು? ಬೆಳ್ಳಿ. ಆ ಬೆಳ್ಳಿದು ಅನಾತ್ಮ ರೂಪ ಜಗತ್ತು ನಾವು ಸ್ವರೂಪ ಅಧ್ಯಾಸ ಹೇಳುತ್ತೇವೆ. ಆರೋಪಿತ ಅಂದರೆ ಮಿಥ್ಯಾ ಕಲ್ಪಿತ, ಆರೋಪ ಮಾಡಲ್ಪಟ್ಟಂಥ ವಸ್ತು ಅವುಗಳದಂದರೆ ಉದಾಹರಣೆದೊಳಗ ಬೆಳ್ಳಿ, ರಜತದು, ಅನಾತ್ಮದು, ಈ ಜಗತ್ತದು ಬ್ರಹ್ಮದಲ್ಲಿ, ಅನಾತ್ಮದು ಆತ್ಮದಲ್ಲಿ, ರಜತದಲ್ಲಿ ಶುಕ್ತಿಯಲ್ಲಿ, ರಜತದು ಶುಕ್ತಿಯಲ್ಲಿ, ಅನಾತ್ಮದು ಆತ್ಮದಲ್ಲಿ, ಜಗತ್ತಿಂದು ಬ್ರಹ್ಮದಲ್ಲಿ ಹೋವೆ. ಅವರ ಸತ್ಯ ವಸ್ತು ಕಾ ಧರ್ಮ ಅಥವಾ ಸಂಬಂಧ ಅಧ್ಯಸ್ಥ ಹೋವೆ. ಸತ್ಯ ವಸ್ತುವಿಂದು ಧರ್ಮರೇ ಆಗಲಿ ಅಥವಾ ಸಂಬಂಧರೇ ಅಧ್ಯಸ್ಥ ಆಗುತ್ತದೆ. ಸತ್ಯ ವಸ್ತುವಿಂದು ಧರ್ಮ, ಸತ್ಯ ವಸ್ತುವಿನ ಧರ್ಮ ಅಂದ್ರೆ ಏನು? ಹಿಂದಿನ ಅವ್ರು ಹೇಳ್ಕೊಂಡ್ಬಂದಾರ. ಆತ್ಮಂದು ಮಾತ್ರ ಕೇವಲ ಸಂಬಂಧ ಅಧ್ಯಾಸ, ಆತ್ಮಂದು ಅನಾತ್ಮದಲ್ಲಿ ಕೇವಲ ಸಂಬಂಧ ಅಧ್ಯಾಸ. ಕೇವಲ ಅಂದ್ರೆ ಆತ್ಮ ವ್ಯಾವರ್ತ ಮಾಡಿ ಆತ್ಮನ ಕೇವಲ ತಾಜಾತ್ಮ ಸಂಬಂಧದ ಅಧ್ಯಾಸ. ಅರೆ ಆತ್ಮದ ಅಭೇದ ಆತ್ಮನಲ್ಲಿ ಇರ್ತದ, ಇದರಲ್ಲಿ ಹೆಂಗೆ ತೋರ್ತದ ಅಂದ್ರೆ ಆತ್ಮನ ಧರ್ಮ ಏನದ? ಸತ್ತು ಚಿತ್ತು ಆನಂದಾದಿಗಳದು. ಆತ್ಮದು ಸದ್ರೂಪಾಧ್ಯಾಸ, ಚಿದ್ರೂಪಾಧ್ಯಾಸ, ಆನಂದಾಧ್ಯಾಸ ಈ ಪದಾರ್ಥಗಳಲ್ಲಿ ಆಗ್ಯಾವ. ಹಿಂಗನು ನಾವು ಹೇಳುತ್ತೇವೆ. जैसे उक्त उदाहरण में शुक्ति वृत्ति इदमता रूप धर्म के अनिर्वचनीय संबंध का रजत में अध्यास है. ಈ ಸಂಬಂಧ ಅಧ್ಯಾಸ ಏನು ಹೇಳಿದೆವು ನಾವು, ಅಲ್ಲ ಮ್ಯಾಲೋದಿಲ್ಲ. ಸಂಬಂಧ ಅಧ್ಯಾಸ ಹೋವೆ. ಸಂಬಂಧ ಅಧ್ಯಾಸ भी दो प्रकार का होवे है. ಸಂಬಂಧ ಅಧ್ಯಾಸನೂ ಕೂಡ ಹಿಂದಿನ ಇದು ಹೇಳ್ಕೊಂಡು ಬಂದೀವಿ ಅಂತಾರವ್ರು. ಸಂಬಂಧ ಅಧ್ಯಾಸ ಎರಡು ಪ್ರಕಾರದ್ದು.
अरे 222 पेज में ಹೇಳ್ಯಾರ कहूँ धर्म के संबंध का अध्यास होवे संबंध अध्यास 2 ಪ್ರಕಾರ ಅಂತ ದೊಡ್ಡ ಅಕ್ಷರದಾಗ ಐತಿಲ್ಲ ಸಂಬಂಧ ಅಧ್ಯಾಸ ಅದು ಹಿಂದೆ ನಾವು ಅದು ವಿಸ್ತಾರವಾಗಿ ಹಿಂದೆ ಹೇಳ್ಕೊಂಡು 222 ಪೇಜ್ ಮೇಲೆ ಹೇಳ್ಕೊಂಡು ಬಂದಿದ್ದೆವು ಮತ್ತೆ ಹೇಳ್ತೇವೆ ಅನುವಾದದ್ದು कहूँ धर्म के संबंध का अध्यास होवे है ಕೆಲವೆಡೆಯಲ್ಲಿ ಧರ್ಮದ ಸಂಬಂಧ ಅಧ್ಯಾಸ ಆಗುತ್ತದೆ ಅಂದರೆ ನಾವು ಆ ಶುಕ್ತಿಯಲ್ಲಿರುವ ಪ್ರಾಗ ಸಿದ್ಧತ್ವ ಧರ್ಮದ ಅಧ್ಯಾಸ ಹೇಳ್ತೇವೆ प्राग सिद्धत्व धर्मदु अध्यास हेळुत्तेवे जैसे उक्त उदाहरण में शुक्ति वृत्ति इदमता रूप धर्म के अनिर्वचनीय संबंध का रजत में अध्यास है जैसे उदाहरण उक्त उदाहरण में बेळिद उदाहरण रजत शुक्ति रजत उदाहरण जैसे उक्त उदाहरण में शुक्ति वृत्ति वृत्ति अंदरे ಏನು ವೃತ್ತಿ ಅಂದ್ರೆ ಅಲ್ಲ ವೃತ್ತಿ ಅನ್ನೋ ಶಬ್ದಕ್ಕೆ ವೃತ್ತಿ ವೃತ್ತಿ ಐತಲ್ಲ ಅದು ವಿಚಾರ ಸಾಗರ 6ನೇ ತರಂಗಗಳು ವರ್ತತಿ ವೃತ್ತಿ ಅಂತಕಣ ವೃತ್ತಿ ಏನು ವರ್ತತಿ ವೃತ್ತಿ ಅಂದ್ರೆ ಇರುವಿಕೆ ಇರುವುದು ರಾಣಿ ಇರುವುದು ಶುಕ್ತಿ ವೃತ್ತಿ ಶುಕ್ತಿಯಲ್ಲಿ ಇರುವಂತ ಇಲ್ಲಿ ಏನು ತಗೋಬೇಕು ಶುಕ್ತಿ ವೃತ್ತಿ ಅಂದ್ರೆ ಶುಕ್ತಿಯಲ್ಲಿ ಇರುವಂತ ವರ್ತತಿ ರಾಣಿ ಅಂತಃಕರಣ ಅಥವಾ ಅವಿದ್ಯಾ ಪರಿಣಾಮಕ್ಕೂ ವೃತ್ತಿ ಕೈ ಅದು ವೃತ್ತಿ ಏನು ಹೇಳ್ಯಾರ ಅದು ಇಲ್ಲಿ ಹಚ್ಚಿ ಬಿಡೋದು ಜೀವಿಕಾಕ್ಕೂ ವೃತ್ತಿ ಕೈಯೇ ಜೀವಿಕಾಕ್ಕೂ ವೃತ್ತಿ ಕೈಯೇ ನಿಮ್ಮ ಜೀವನ ಏನೈತಿ ನೀವು ಏನು ಮಾಡ್ತೀರಿ ಉದ್ಯೋಗ ಅಂತ ಕೇಳ್ತಾರಲ್ಲ ನಿಮ್ದು ಏನ್ರಿ ಎದ್ಮೇಲೆ ಬದುಕ್ತೀರಿ ಏನು ಉದ್ಯೋಗ ಏನೈತಿ ಅಂತ ಅಂತಾರಲ್ಲ ಅದಕ್ಕೂ ವೃತ್ತಿನೇ ಐತಲ್ಲ ಅಂದ್ರೆ ವೃತ್ತಿಯು ನಾವು ಅಲ್ಲಿ ಯಾಕೆ ಹೇಳ್ಯಾರ ಕಿ ಶಬ್ದದು ಅರ್ಥದೊಡನೆ ಯಾವ ಸಂಬಂಧ ಇರೋದು ಅದಕ್ಕೆ ವೃತ್ತಿ ಅಂದ್ರಿ ಅಲ್ಲಿ ಮ್ಯಾಲ ಲಕ್ಷಣ ಮಾಡ್ರಿ ಶಬ್ದದು ತನ್ನ ಅರ್ಥದೊಡನೆ ಏನು ಸಂಬಂಧ ಹೇಳುತ್ತೇವೆ ಅದಕ್ಕೂ ವೃತ್ತಿ ಅಂದ್ರಿ ಅದ್ರ ವೃತ್ತಿ ಇನ್ನೂ 5 ಲಕ್ಷಣಗಳದಾವ ಆ ಲಕ್ಷಣ ಗಿಲ್ಲಿ ತಂದು ಕುಂಡಿಸಬೇಡ್ರಿ ಹಂಗೆ ಈ ಎಲ್ಲೆಲ್ಲಿ ಸಂಬಂಧದ ಈ ಶುಕ್ತಿ ವೃತ್ತಿ ಅಂದ್ರೆ ಶುಕ್ತಿಯಲ್ಲಿ ಇರುವಂತ ಹಿಂಗ ಅರ್ಥ ಮಾಡಿ ಅವು ತಂದು ಇಲ್ಲಿ ಹಚ್ಚಬೇಡ್ರಿ ಆಯ್ತಾ ಶುಕ್ತಿ ವೃತ್ತಿ ಇದಮತ ಶುಕ್ತಿಯಲ್ಲಿರುವ ಇದಮ ಶುಕ್ತಿಯಲ್ಲಿ ತೋರುವ ಇದಮ ಇದಮತಾ ರೂಪ ಧರ್ಮಕ್ಕೆ ಶುಕ್ತಿಯಲ್ಲಿರುವ ಇದಮತಾ ರೂಪ ಧರ್ಮದ್ದು ಅನಿರ್ವಚನೀಯ ಸಂಬಂಧ का रजत में अध्यास है ಅನಿರ್ವಚನೀಯ ಸಂಬಂಧದ್ದು ಬೆಳ್ಳಿಯಲ್ಲಿ ಅಧ್ಯಾಸ ಇರುತ್ತದೆ ಶುಕ್ತಿಯಲ್ಲಿ ಶುಕ್ತಿಯ ಇದಮಕ್ಕೇನೆ ಸಾಮಾನ್ಯನು ಅಂತಾರ ಆಧಾರನು ಅಂತಾರ सामान्य को ही आधार भी कहे कई को कहे आधार सामान्य को भी आधार कहे चंद्रोदय 6ನೇ ಕಾಲದೊಳಗೆ सामान्य को भी आधार भी कहे कई को आधार कहे सामान्य किसको कहे सामान्य कई को कहे अंदर ಅದು ಹೇಳಬೇಕು ಇದು सामान्य लक्षण रे सामान्य किसको कहे अधिक देश में अधिक काल में जाके प्रतीत हुए ताको सामान्य कहिए ताको आधार भी कहिए चंद्रोदय अध्यस्त से अभिन्न होई के प्रतीक हुए याते ताको आधार भी कहे इष्टे सामान्य कहे ಹೇಳಿದ್ರು याही को ಅಂದ್ರೆ ಸಾಮಾನ್ಯಕ್ಕೂ ಆಧಾರ भी कहिए ಈ ಸಾಮಾನ್ಯಕ್ಕೇನೆ ಆಧಾರನು ಅನ್ನುತ್ತಾರೆ ಯಾಕೆ ಆಧಾರ ಅನ್ನುತ್ತೀರಿ ಅಂದ್ರೆ ಅವ್ರು ಹೇಳಿದರು ಇದು ಅಧ್ಯಸ್ಥದೊಡನೆ ಅಂದರೆ ಬೆಳ್ಳಿದೊಡನೆ ಇದು ಬೆಳ್ಳಿ ಅಂತಾನೇನಿಲ್ಲ ಇದು ಬೆಳ್ಳಿ ಏನು ಬರೀ ಬೆಳ್ಳಿ ಅಂತಾನೆ ಆ ಅಧ್ಯಸ್ಥ ಬೆಳ್ಳಿದೊಡನೆ ಕೂಡ್ಕೊಂಡೇ ತೋರ್ತದ ಅದಕ್ಕೆ ಈ ಇದಮಕ ನಾವು ಆಧಾರನು ಅನ್ನುತ್ತೇವೆ ಅಂದ್ರಿ ಅಂದ್ರಿ रजत में अध्यास है रजत में अध्यास है
ನಮ್ಮ ಕಡೆ ಅಲ್ಲಿ ನಮ್ಗೆ ಇದು ಅಭ್ಯಾಸ ಮೊದಲು ಹಿಡಿದ ಅಭ್ಯಾಸ ಆಗಿಬಿಟ್ಟದ ಈಗ ಬಾಕಿದವ್ರು ಎಲ್ಲರೂ ಹೊಸ್ತೈತಿ ಅವರು ಇವು ಸಾರ್ಕ ಅಲ್ಲಿ ಮೊದಲು ವಿದ್ಯಾನಂದರು ಅವರು ಹಿಂಗೆ ಕೇಳು ಯಾವಾಗ ಅಜ್ಞಾತ ವಿಷಯ ಇರ್ತಾವಲ್ಲ ನಮ್ಗೆ ಎಂದೂ ನಾವು ಕೇಳಿಲ್ಲ, ಅದು ಎಂದೂ ಕೇಳ್ತಿದ್ದಿಲ್ಲ ಅವರು ಅಂಥದ್ದು. ಯಾವಾಗ ಒಂದು ತಿಳಿಸಿ ಇದು ನೆನಪಿಟ್ಕೋದು ಹೇಳಿದ್ರು, ಮತ್ತೊಮ್ಮೆ ಎಲ್ಲ ವಿಷಯ ಬತ್ತು ಕೇಳಿದ್ರು ಅವ್ರು ಕೇಳೋರೆ ನಾ ಯಾಕೆ ಕೇಳ್ತಿ ಗೊತ್ತಾ ನಿನಗೆ ಅದೇ ನೆನಪಿಲ್ಲ, ಮತ್ತೆ ನಿನ್ನ ನೆನಪು ಮಾಡ್ಕೊಳ್ತೀನಿ, ಮತ್ತು ನಿನಗೆ ಗೊತ್ತಾಗಿ ನನಗೆ ಗೊತ್ತಾಗಿಲ್ಲ, ನಾ ಅಭ್ಯಾಸ ಮಾಡಿಲ್ಲ, ಇದು ನಿನಗೆ ನೆನಪನ್ನ ತಂದುಕೊಡ್ತಾನೆ ಆಯಿತು. ಹಿಂಗೆ ಅವರು ಕೇಳ್ತಾರ ತಿಳ್ಕೊಂಡು ನಾವು ಅದು ಹಿಂಗೆ ಈಗ ಏನೋ ಅನ್ನಲ್ಲ. ಅವ್ರು ಭಾಳ ಸಿಟ್ಟಿನವ್ರು ಸಭಾ ಒಳಗೆ ಬೈದು ಬಿಡೋರು, ಮಂದ್ಯಾಗ ಅಪಮಾನ ಮಾಡೋರು. ಅಪಮಾನ ಮತ್ತೊಂದು ಬೇಡ, ಇದು ಕೇಳೋದೇ ಬೇಡ ಹಿಂಗೆ ಅನಿಸ್ತೈತಿ ಒಮ್ಮೆ, ಶಾಸ್ತ್ರಿ ಕೇಳೋದು ಬೇಡ, ಆಟ ಅಪಮಾನ ಮಾಡ್ತಿರೋ ಒಮ್ಮೆ. ಅದಕ್ಕದು ಅಂಜಿ ಸುಮ್ಮನೆ ಕಂಡು ಮಾಡೋದು ಹೆಂಗೆ ಇದು ಮಾಡ್ತಾರತ್ತೆ, ಅಪಮಾನ ಮಾಡ್ತಾರತ್ತೆ. ಹಂಗೆ ಇದ್ರೆ ಇಷ್ಟು ಅಭ್ಯಾಸ ಆಗ್ಯದ. ಈಗ ನಮ್ಮ ಆತಿತ್ಲ ಈಗ ನೋಡಿ, ಸಂಬಂಧ ಅಧ್ಯಾಸನೂ ಕೂಡ ಎರಡು ಪ್ರಕಾರದ ಇರುತ್ತದೆ. ಕೌ ಧರ್ಮಕ್ಕೆ ಸಂಬಂಧಕ್ಕೆ ಅಧ್ಯಾಸವೇ ಅಂದ್ರೆ ಪ್ರಾಯಶ್ಚಿತ್ತತ್ವ ಧರ್ಮದು ಅಂತ ಹೇಳಿದೆವು. ಅದು ಜೈಸೆ ಉಕ್ತ ಉದಾಹರಣೆ ಶುಕ್ತಿ ವೃತ್ತಿ ಅಂದರೆ ಶುಕ್ತಿಯಲ್ಲಿರುವಂಥ ಇದಂತಾರೂಪ ಧರ್ಮಕ್ಕೆ ಅನಿರ್ವಚನೀಯ संबंध का रजत में अध्यास है. धर्म के अनिर्वचनीय संबंध का ಅಲ್ಲಿ ಅನಿರ್ವಚನೀಯ ಇಲ್ಲ ಅಂದ್ರೂ संबंध ಅಂದ್ರೆ अनिर्वचनीय संबंध का रजत में अध्यास है. किंवा ಇನ್ನೊಂದು रक्तः पटः या स्थान में रक्तः पटः या स्थान में कुसुंब वृत्ति ವೃತ್ತಿ ಐತಿ ನೋಡು ಮೇಘ, ವೃತ್ತಿ ಕುಸುಮದಲ್ಲಿ ಇರುವಂತ रक्तरूप वृत्ति रक्तरूप धर्म के अनिर्वचनीय संबंध का पट में अध्यास है. रक्तः पटः या स्थान में कुसुंब वृत्ति. कुसुम अंदर कुसुम वृत्ति अंदर कुसुम अंदर ದ್ರವ್ಯ, ಹೂವು ಅಲ್ಲ. ಈಗ ನೀಳ ತರ್ತೇವ, ನೀಳ ಈ ಬಟ್ಟೆಗೆ ಹಾಕ್ತೀರಿ, ಬಿಳಿ ಬಟ್ಟೆಗೆ ನೀಳು ಹಾಕ್ತಿರಲ್ಲ, ಅದು ನೀಳ, ಇದು ದ್ರವ್ಯ. ಅದರಲ್ಲಿ ಇರುವ ನೀಳ ಬಣ್ಣ, ಇದು ರಂಗ. ಈಗ ಕ್ಯಾಮಿಗೆ ಬಣ್ಣ ಹಾಕ್ತೇವಲ್ಲ, ಅದು ಪುಡಿ, ಅದು ದ್ರವ್ಯ. ಅದರಲ್ಲಿ ಕೆಂಪು ಬಣ್ಣ ಕುಸುಂಬ ವೃತ್ತಿ. ಆ ಕುಸುಂಬ ದ್ರವ್ಯದಲ್ಲಿ ಇರುವ ಕೆಂಪು ಬಣ್ಣ. ಬಣ್ಣ ಅಂದ್ರೆ ಗುಣ. ಗುಣ ಸ್ವತಂತ್ರ ಇರುವುದಿಲ್ಲ, ಕಿಂತು ದ್ರವ್ಯನನ್ನು ಆಶ್ರಯ ಮಾಡಿಕೊಂಡೇ ಇರುತ್ತದೆ. ಅದಕ್ಕೆ ಕುಸುಂಬದಲ್ಲಿ ಇರುವ ರಕ್ತ ಅಂದ್ರೆ ಕೆಂಪು ಬಣ್ಣ. ಅಥವಾ ಈಗ ಒಂದು ಯಾವುದೇ ಕಡುಗಳು ಇರ್ತಾವಲ್ಲ, ಕಡು ಕೇಸರಿ ಕಡು ಅಂತವು, ಅದರಲ್ಲಿ ಇದು ಬಣ್ಣ ಹಿಂಗಂತ. ರಕ್ತರೂಪ ಧರ್ಮಕ್ಕೆ ಅನಿರ್ವಚನೀಯ ಸಂಬಂಧ ಪಟ ಮೇ ಅಧ್ಯಾಸ है. ಬಟ್ಟಿಯಲ್ಲಿ ಬೆಳ್ಳಿ ಆ ಕೆಂಪು ಬಣ್ಣಿನ ಅಧ್ಯಾಸ ಇರುತ್ತದೆ. ದರ್ಪಣ ಮೇ ಮುಖಕ್ಕೆ ಸಂಬಂಧಕ ಅಧ್ಯಾಸವೇ है. ದರ್ಪ ಕನ್ನಡಿಯಲ್ಲಿ ಮುಖದು ಸಂಬಂಧದ ಅಧ್ಯಾಸ ಆಗುತ್ತದೆ. ಅಂದ್ರೆ ಮುಖರೂಪ ಧರ್ಮಿದು ಸಂಬಂಧ ಅಧ್ಯಾಸ. ದರ್ಪಣದಲ್ಲಿ ಮುಖದು ಸಂಬಂಧ ಅಧ್ಯಾಸ. ಅವು ಎರಡಕ್ಕೆ ಸಂಬಂಧ ಅಧ್ಯಾಸ. 3 ಉದಾಹರಣೆ ಸಂಬಂಧ ಅಧ್ಯಾಸ ಕೇಳ್ತಾರೆ ಪ್ರಭು. 3 ಉದಾಹರಣೆ ಸಂಬಂಧ ಅಧ್ಯಾಸಕ್ಕೆ. ಮುಖ ದರ್ಪಣ. ದರ್ಪಣದಲ್ಲಿ ಮುಖದು ಏನು ಪ್ರತಿಬಿಂಬ ಬೀಳುತ್ತದೆ, ಅದು ಅಧ್ಯಾಸ. ದರ್ಪಣಕ್ಕೂ ಮುಖಕ್ಕೂ ಯಾವ ಸಂಬಂಧ ಇಲ್ಲ, ಐತೇನು? ಇಲ್ಲವೇ ಇಲ್ಲ. ಪರಂತು ಪ್ರತಿಬಿಂಬ ತೋರ್ಲಕತ್ತದಲ್ಲ ಒಳಗ, ಪ್ರತಿಬಿಂಬ ಕಂಡಾಗ ಪ್ರತಿಬಿಂಬ ತೋರ್ತದಿಲ್ಲ, ಮತ್ತೇನಿಲ್ಲ ಅಂದ್ರೆ ಪ್ರತಿಬಿಂಬ ತೋರ್ತದಲ್ಲ, ಅದೇ ಅಧ್ಯಾಸ. ಕಂಡಾಗ ಪ್ರತಿಬಿಂಬ ತೋರ್ಲಕತ್ತದಲ್ಲ, ಇದುವೇ ಅಧ್ಯಾಸ. ಸಂಬಂಧರೇ ಇಲ್ಲ.
ಎರಡಕ್ಕೆ ಯಾವ ಸಂಯೋಗನೂ ಇಲ್ಲ, ಸಮವನೂ ಇಲ್ಲ. ಪ್ರತಿಬಿಂಬ ತೋರ್ಲಿಕ್ಕತ್ತದ, ಅದುವೇ ಅಧ್ಯಾಸ. ಇದು ಕೇವಲ ಸಂಬಂಧ ಅಧ್ಯಾಸದ ಉದಾಹರಣೆ ನಾವು ನಿಮ್ಗೆ ಹೇಳ್ಕೊಂಡು ಬಂದೆವು. ಈಗ ತಿಳಿಸಲಿಮ್ಮ. ಈಗ ಸಿದ್ಧಾಂತ ನೋಡೋಣ. ಈಗ ಇಲ್ಲಿ ಪರ್ಯಂತ ದೃಷ್ಟಾಂತ ಹೇಳಿದೆವು. ಉದಾಹರಣೆಗಳು ರಜತ, ಶುಕ್ತಿಯಲ್ಲಿ ತೋರುವ ಬೆಳ್ಳಿ. ಆ ಉದಾಹರಣೆ ನಿಮ್ಗೆ ಕೇವಲ ಸ್ವರೂಪಾಧ್ಯಾಸ, ಸಂಬಂಧಾಧ್ಯಾಸ, ಅನ್ಯೋನ್ಯಾಧ್ಯಾಸ, ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ, ಧರ್ಮ ವಿಶೇಷ ಧಾರ್ಮಿಕ ಅಧ್ಯಾಸ, ಸಂಬಂಧ ಅಧ್ಯಾಸ ಅಂದ್ರೂ ಕೂಡ ಸಂಬಂಧ ಅಧ್ಯಾಸ ಇಲ್ಲಿ ತನಕ ಕೇಳ್ಕೊಂಡ್ಬಂದೆವು. ಈಗ ನಿಮಗೆ ನಾವು ಆ ಉದಾಹರಣೆ ಸಿದ್ಧಾಂತ ಹೇಳ್ತೇವೆ. ಸಿದ್ಧಾಂತ ಮೇನದ ಹೌದಿಲ್ಲ, ತಿಳಿತಲಿ. अंतःकरण का आत्मा में स्वरूप से अध्यास है. ಅಂತಃಕರಣದು ಆತ್ಮನಲ್ಲಿ ಸ್ವರೂಪದಿಂದ ಅಧ್ಯಾಸ ಇರುತ್ತದೆ. ಸ್ವರೂಪ ಸೇ ಅಂದ್ರೆ ಸಂಪೂರ್ಣ ಅಧ್ಯಾಸ ಆಗಿದೆ. ಹಗ್ಗ ಎಟ್ಟೈತಲ್ಲ ಅಟ್ ಹಾವು ತೋರ್ತದೆ. ಹಗ್ಗ 3 ಫೂಟ, ಹಗ್ಗ 3 ಫೂಟದ, ಹಾವ 4 ಫೂಟ. ಹಿಂಗಾಗಲ್ಲ. ಅದ್ರ ಸ್ವರೂಪ ಸಂಪೂರ್ಣ ಎಲ್ಲ ಅದ್ರಾಗ ತೋರ್ತದೆ. ಸಂಪೂರ್ಣ ಹಾವ ಹಗ್ಗೆಟ್ಟದ ಅಷ್ಟು ತೋರ್ತದೆ. ಸ್ವರೂಪ ಅಧ್ಯಾಸ ಹೋಗಿ. ಅಂತಃಕರಣ ಅನಾತ್ಮದ, ಅಂತಃಕರಣ ಅನಾತ್ಮದ. ಅಂತಃಕರಣಕ್ಕಿ ಅಂತಃಕರಣದ್ದು ಆತ್ಮನಲ್ಲಿ ಸ್ವರೂಪದಿಂದ ಅಧ್ಯಾಸ ಇರುತ್ತದೆ. ನೀವು ಸಿಕ್ಕದೇನು ಏನದು ಓದು? ಸ್ವರೂಪ से अध्यास, स्वरूपाध्यास. ಅಂತಃಕರಣದು ಆತ್ಮನಲ್ಲಿ स्वरूपाध्यास. अंतःकरण में आत्मा का स्वरूप से अध्यास नहीं. ಅಂತಃಕರಣದಲ್ಲಿ ಆತ್ಮಂದು ಸ್ವರೂಪದಿಂದ ಅಧ್ಯಾಸ ಇಲ್ಲ. किंतु केवल आत्म संबंध का अंदर ताजात्म संबंध का अध्यास होने से आत्मा का संसर्ग अध्यास है. आत्मंದು ತಾದಾತ್ಮ ಸಂಬಂಧ ಅಧ್ಯಾಸ ಇರೋಣದಿಂದ ಆತ್ಮಂದು ಸಂಸರ್ಗಾಧ್ಯಾಸ. ಸಂಸರ್ಗಾಧ್ಯಾಸ ಅಂದ್ರೆ ಒಂದೇ, ಸಂಬಂಧ ಅಧ್ಯಾಸ ಅಂದ್ರೂ ಒಂದೇ. ಅಂತಃಕರಣದು ಆತ್ಮನಲ್ಲಿ ಸ್ವರೂಪಾಧ್ಯಾಸ. ಅಂತಃಕರಣದು ಆತ್ಮನಲ್ಲಿ ಸ್ವರೂಪಾಧ್ಯಾಸ. ಆ ಆತ್ಮಂದು ತಾಜಾತ್ಮ ಸಂಬಂಧದು ಅನಿರ್ವಚನೀಯ ಉತ್ಪತ್ತಿ ಅಥವಾ ಸಂಬಂಧ. ಇದು ಸಂಬಂಧಾಧ್ಯಾಸ, ಸಂಸರ್ಗಾಧ್ಯಾಸ. ಜ್ಞಾನ ಸ್ವರೂಪ ಆತ್ಮ ಹೇ. ಅದನ್ನು ಆ ಮಾಡಬೇಕಲ್ಲಿ ಬರೀ ಒಂದು ಕಾನ. ಜ್ಞಾನ ಸ್ವರೂಪ ಅದಲ್ಲ, ಜ್ಞಾನ ಸ್ವರೂಪ ಇಲ್ಲಿಲ್ಲ. ಜ್ಞಾನ ಸ್ವರೂಪ ಅದಿಲ್ಲ. ಅದ್ರ ಮುಂದೇನು ಓದು? ಆದ ಏನದ? ಅದು ಬರೀ ಅಂದ್ರೆ ಓದ್ರ ಆತ್ಮಲ, ಆತ್ಮ ಒಂದು ಕಾನ ಹಾಕ್ಬೇಕು. ಜ್ಞಾನ ಸ್ವರೂಪ ಅಂದ್ರೆ ಚೇತನ ಸ್ವರೂಪ. ಜ್ಞಾನ ಅಂದ್ರೆ ಒಂದೇ, ಚೇತನ ಅಂದ್ರೆ ಒಂದೇ. ಚೈತನ್ಯ ಮಾತ್ಮ, ಸ್ವರೂಪ ಮಾತ್ಮ. ಜ್ಞಾನ ಸ್ವರೂಪ ಆತ್ಮ ಹೇ. ಆತ್ಮ ಹೆಂಗಿದ್ದಾನ? ಜ್ಞಾನದ ಸ್ವರೂಪನೇ ಇದ್ದಾನೆ, ಅಂದ್ರೆ ಚೇತನ್ನೇ ಇದ್ದಾನೆ. ಚೇತನ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಚೇತನ. ಅದು ಜ್ಞಾನ ಸ್ವರೂಪ ಆತ್ಮ ಇದ್ದಾನೆ. ಅಂತಃಕರಣ ನಹಿ. ಅಂತಃಕರಣ ನಹಿ ಅಂದ್ರೆ ಏನು? ಅಂತಃಕರಣದಲ್ಲಿ ಜ್ಞಾನ ಇಲ್ಲ. ಅಂತಃಕರಣ ನಹಿ. ಜ್ಞಾನ ಸ್ವರೂಪ ಆತ್ಮ ಹೇ, ಅಂತಃಕರಣ ನಹಿ ಅನ್ಕೊಳ್ಬೋದು. ಏನ್ ಮಾಡಿದೆ? ಅಂತಃಕರಣ ಮೇ ಜ್ಞಾನ ನಹಿ. ಅಲ್ಲಿ ಅಂತಃಕರಣದಲ್ಲ ಮೇಘ, ಅಂತಃಕರಣ ಮುಂದೆ ನಹಿ ಅದಿಲ್ಲ. ಅದ್ರಾಗ ಜ್ಞಾನ ಅಂತ ಒಂದು ಶಬ್ದ ಬರೀ, ಜ್ಞಾನ ನಹಿ ಅಥವಾ ಅಂತಃಕರಣಮೇ. ಜ್ಞಾನ ಅಷ್ಟೇ ಒಂದೇ ಶಬ್ದ ಹಾಕು. ಅಂದ್ರೆ ಅಂತಃಕರಣದಲ್ಲಿ ಜ್ಞಾನ ಇಲ್ಲ. ಅಂತಃಕರಣ ಜಡ ಅದ. ಅಂತಃಕರಣ ಏನದ? ಜಡ ಅದ. ಅದು ಜ್ಞಾನ ಇಲ್ಲ, ಅದ್ರಾಗ ಜ್ಞಾನ ಇಲ್ಲ. ಸುಷುಪ್ತಿ ಒಳಗೆ ಅಂತಃಕರಣ ಇಲ್ಲ. ಅಂದ್ರೆ ಇವ ಶೂನ್ಯ ಆಗಿ ಬಿಡ್ಬೇಕು.
ಒಟ್ಟು ಅಂತಃಕರಣ ಅಂದ್ರೆ ಜ್ಞಾನ ಅಲ್ಲ. ಜ್ಞಾನ ಕಾ ಸಂಬಂಧ ಅಂತಃಕರಣ ಮೇ ಪ್ರತೀತ್ ಹೋವೆ ಹೇ. ಜ್ಞಾನದ ಸಂಬಂಧ ಅಂತಃಕರಣದಲ್ಲಿ ತೋರುತ್ತದೆ. ಆ ಜ್ಞಾನದ ಸಂಬಂಧದ ಈ ಅಂತಃಕರಣದಲ್ಲಿ ತೋರುತ್ತದೆ. ಅಂದ್ರೆ ಏನು? ಚಿದ್ರೂಪ ಸಂಬಂಧ ಅಧ್ಯಾಸ ಬುದ್ಧಿಯಲ್ಲಿ. ಅಂತಃಕರಣ ಅಂದ್ರೆ ಇಲ್ಲಿ ಬುದ್ಧಿಯ ತಗೋಬೇಕು. ಬುದ್ಧಿಯಲ್ಲಿ ಚಿದ್ರೂಪ ಸಂಬಂಧ ಅಧ್ಯಾಸ ಅಂತಃಕರಣದಲ್ಲಿ. ಇದು ಬೌದ್ಧರಿಗೆ ಆಗಿರುತ್ತದೆ. ಆ ಸದ್ರೂಪ ಸದ್ರೂಪ ಚಿದ್ರೂಪ ಆನಂದ ರೂಪ ಅದಾವಲ್ಲ, ಆತ್ಮಂದೇ ಧರ್ಮ. ಸತ್ತು ಚಿತ್ತು ಆನಂದ. ಸತ್ ಅಂದರೆ ಸದ್ರೂಪ, ಚಿದ್ರೂಪ ಆನಂದ. ಆತ್ಮನ ಸದ್ರೂಪದು ಸಂಬಂಧ ಅಧ್ಯಾಸ ಈ ಜಗತ್ತಿನಲ್ಲಿ ಆಗೈತಿ. ಜಗತ್ತ ಇದು ಮಿಥ್ಯಾ ಇದ್ರೂ ಕೂಡ ಈ ನೈಯಾಯಿಕ ಮೊದಲಾದವರು ಜಗತ್ ಸತ್ಯ ಐತಿ ಅಂತಾರವರು. ಅಂದ್ರೆ ಅವರಿಗೆ ಏನಾಗಿದೆ? ಈ ಸದ್ರೂಪದು ಸಂಬಂಧ ಅಧ್ಯಾಸ ಆಗಿದೆ ಅವ್ರಿಗೆ. ಅದರಾಗ ಸತ್ಯತ್ವ ಇಲ್ಲ. ಅದರ ಸತ್ಯತ್ವ ಐತೆ ಜಗತ್ತಿನಲ್ಲಿ ಇಲ್ಲ. ಇಲ್ಲದಿದ್ದರೂ ಅವ್ರು ಸತ್ಯ ಹಾಕತ್ತಾರ. ಆ ಆತ್ಮನಲ್ಲಿರುವ ಸದ್ರೂಪದು ಸಂಬಂಧ ಅಧ್ಯಾಸ ಇಲ್ಲಿ ಆಗೈತಿ. ಅದು 6ನೇ ಕಾಲ ಒಳಗ ಅನ್ಯೋನ್ಯ ಅಧ್ಯಾಸ ಒಳಗೆ 4 ಕೊಟ್ಟರು. ತಿಳಿಸಿಲ್ಲ? ಅಂತೂ ಜಗತ್ತು ಸತ್ಯ ಅಲ್ಲ, ಜಗತ್ತಿದು ಸತ್ಯ ಅಲ್ಲ. ಆದ್ರೂ ಅವ್ರು ಸತ್ಯ ಸತ್ಯ ಅಂತಾರ ಅಂದ್ಮೇಲೆ ಆತ್ಮನ ಸದ್ರೂಪ ಸಂಬಂಧ ಅಧ್ಯಾಸ ಜಗತ್ತಿನಲ್ಲಿ ಅವರಿಗೆ ಆಗಿರೋದ್ರಿಂದ ಜಗತ್ ಸತ್ಯ ಐತಿ. ಹಂಗ ಬೌದ್ಧರಿಗೆ ಕ್ಷಣಿಕಾನಂದ, ಕ್ಷಣಿಕ ವಿಜ್ಞಾನವಾದಿಗಳು ಬುದ್ಧಿಗೆ ಆತ್ಮ ಅಂತಾರೆ. ಬುದ್ಧಿ ಜಡ ಐತೆ, ಬುದ್ಧಿ ಜಡ ಐತೆ. ಪಣ ಏನಂತ ನಾ ತಿಳಿತ, ನನಗೆಲ್ಲ ತಿಳಿತೈತ್ರಿ ಪ್ರಭಾಕರ್ ಅಂತ ಏನ್ ತಿಳಿತದೆ. ಬುದ್ಧಿ ಹಿಂಗ ಅಂತದ ನನಗೆ ತಿಳಿತೈತಿ ಅಲ್ಲ, ಪಣ ತಿಳಿಯ ಧರ್ಮ ಬುದ್ಧಿದ ಅಲ್ಲ. ಪಣಂತೂ ಆ ಚಿದ್ರೂಪ ಸಂಬಂಧ ಅಧ್ಯಾಸ ಬುದ್ಧಿಯಲ್ಲಿ ಆಗಿರೋದ್ರಿಂದ ಬುದ್ಧಿ ಅಂತದ ನನಗೆಲ್ಲ ತಿಳಿತೈತಿ. ತಿಳಿತ? आनंद संबंध से दुखदली. आत्मा का स्वरूप से अध्यास नहीं, किंतु केवल आत्म संबंध का अध्यास है. अंतःकरण में ज्ञान नहीं. ज्ञान का संबंध अंतःकरण में प्रतीत हुए. ज्ञान का संबंध अंदर चिद्रूप संबंध अध्यास ಅಂತಃಕರಣ ತೋರ್ಲಕತ್ತದ. ವಾಸ್ತವಿಕ ಅಂತಃಕರಣದಲ್ಲಿ ಜ್ಞಾನ ಇಲ್ಲ. ಇಲ್ಲದಿದ್ದರೂ ಆ ಚಿದ್ರೂಪದು ಸಂಬಂಧ ಅಂತಃಕರಣದಲ್ಲಿ ತೋರ್ಲಕತ್ತದ. ಯಾತೆ आत्मा के अंदर चिद्रूप के संबंध का अंतःकरण में अध्यास है. अंतःकरण में अध्यास है. ठीक है? नहीं ಅಡಿವೆಲ್ಲ ಹೇಳೋದು ನಡೆಯಲ್ಲ ನೋಡು. ಮುಂದೆ ಮೊದಲು ಹೇಳ್ಬೇಕು ನೀ. ಎಲ್ಲ ನೋಡಿ ಅಂತಕಣ ಚೇತಲ್ ಇಲ್ಲಿ ತನಕ. ಈಗ ನೋಡಿ ಘಟ ಸ್ಫೂರ್ತಿ. ಅದರಂತೆ ಘಟ स्फूर्ति, पटः स्फूर्ति, इस रीति से पूर्ण रूप संबंध सर्व पदार्थन में प्रतीत हुए है. घट तोरुत्तरे स्फूर्ति सत्ता स्फूर्ति सत्ता अंदिरुविके स्फूर्ति अंद्र तोरुविके सत्ता अंद्र इरुविके स्फूर्ति अंद्र तोरुविके. ಈ ಘಟ ತೋರುತ್ತದೆ, ಮೊಬೈಲ್ ತೋರುತ್ತದೆ, ತೋರುತ್ತದೆ ತೋರುತ್ತದೆ ಏನೈತಲ್ಲ ಇದು ವಾಸ್ತವಿಕ ಅಲ್ಲ. ಅದಕ್ಕೆ ಹದ್ದಕ್ಕೆ ಅಧಿಷ್ಠಾನ ಯಾಕೆ ಅಂದಿಲ್ಲ ಅಂದ್ರೆ ಅದರಲ್ಲಿ ಸತ್ತಾ ಸ್ಫೂರ್ತಿ ಇಲ್ಲ, ಅದಕ್ಕೆ ಸತ್ತಾ ಸ್ಫೂರ್ತಿ ಇಲ್ಲ. ಆ ಚೇತನ ಸತ್ತಾ ಸ್ಫೂರ್ತಿ ತಕ್ಕೊಂಡೇ ಎಲ್ಲ ಪದಾರ್ಥಗಳು ಜಗತ್ತಿನ ಒಳಗ ಯಾವ್ಯಾವು ಪದಾರ್ಥಗಳು ಅವುಗಳಲ್ಲಿ ಸತ್ತಾ ಅಂದ್ರೆ ಇರುವಿಕೆ, ಸ್ಫೂರ್ತಿ ಅಂದ್ರೆ ತೋರುವಿಕೆ, ಇವು ಸ್ವಭಾವತಃ ಅವುಗಳಲ್ಲಿ ಇಲ್ಲ. ಕಿಂತು ಆ ಚೇತನದ ಸತ್ತಾ ಸ್ಫೂರ್ತಿ ತಕ್ಕೊಂಡೇ ಇವು ಸತ್ತಾ ಸ್ಫೂರ್ತಿ ತೋರ್ಲಾಗತ್ತವೆ. ಘಟಸ್ಫೂರ್ತಿ ಘಟಸನ್ ಪಟಸನ್ ಅಂತಾರಿಲ್ಲ. ಘಟ ಹೈ ಪಟ್ ಹೈ ಘಟ ಐತಿ ಪಟ ಐತಿ 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 ಅನ್ನೋದು ಇದು ಘಟದಲ್ಲ, ಕಿಂತು ಚೇತನದು. ಹಂಗ ಘಟಸ್ಫೂರ್ತಿ ಪಟಸ್ಫೂರ್ತಿ ಸ್ಫೂರ್ತಿ ದಿಸನೆ ಮರಾಠಿ ಒಳಗ ದಿಸನೆ, ತೋರುವಿಕೆ ಕನ್ನಡ ಒಳಗೆ ಅದು ಘಟದಲ್ಲಿ ಇಲ್ಲ. ಪಣು ಆ ಚೇತನದ ಸ್ಫುರ್ಣ ರೂಪ ಸಂಬಂಧ ಈ ಘಟಪಟಾದಿಗಳಲ್ಲಿ ಆಗಿರೋಣದಿಂದ ಘಟಸ್ಫೂರ್ತಿ ಪಟಸ್ಫೂರ್ತಿ ವ್ಯವಹಾರ ಆಗುತ್ತದೆ. ठीक समझा नहीं? समझ में आ रहे तो नहीं?
ಆ ರೈ ಅಂದರೆ ತಿಳ್ಕೊ ಘಟಸ್ಫೂರ್ತಿ ಪಟಸ್ಫೂರ್ತಿ ಇಂಗ್ಲೀಷಲ್ಲಿ ಓದುವ ಶಬ್ದಗಳಿಗೆ ನಂಗೆ ಬರ್ತಾ ಇಲ್ಲ. ಯಾವುದು ಧರ್ಮದ ಸಂಬಂಧ ಅಧ್ಯಾಸ. ಸ್ಫೂರ್ತಿ ಅಂದ್ರೆ ಆ ಧರ್ಮದ ಸಂಬಂಧ ಅಧ್ಯಾಸ ಇದು. ಸ್ಫೂರ್ತಿ ಏನು ಹೇಳ್ಕತ್ತಾರಲ್ಲ ಅಂದ್ರೆ ಆ ಯಾವ ಚೇತನದಲ್ಲಿರುವ ಧರ್ಮದು ಸಂಬಂಧ ಅಧ್ಯಾಸ. ಘಟಸ್ಫೂರ್ತಿ ಅಂದ್ರೆ ಆ ಚೇತನದಲ್ಲಿರುವ ಧರ್ಮ ಅಧ್ಯಾಸ ಇದು. ಹಾಂ ಸ್ಫುರಣ ಸ್ವರೂಪ ಪದಾರ್ಥ ಎಲ್ಲ ಪದಾರ್ಥಗಳಿಗೆ ತೋರ್ತದ. ಯಾತೆ ಈ ಘಟಸ್ಫೂರ್ತಿ ಪಟಸ್ಫೂರ್ತಿ ಹೇಳ್ಕತ್ತಾರಲ್ಲ ಆ ಚೇತನದ ಅಂದ್ರೆ ಸಂಬಂಧ ಧರ್ಮದ ಸಂಬಂಧ ಅಧ್ಯಾಸ. घटस्फूर्ति पटस्फूर्ति इस रीति से पूर्ण रूप संबंध सर्व पदार्थ में प्रतीत होवे याते ಈಗ ಕಿಂವಾ ಇನ್ನೊಂದು ರೀತಿಯಿಂದ ಹೇಳ್ತಾರ पूर्ण रूप संबंधदे आत्म संबंध का निखिल पदार्थ में अध्यास है. ಈಗ ಮುಂದೆ ನಾಳೆ ನೋಡೋಣ ವಿಷಯ ಬದಲಾಯಿಸ್ತಾ ಇದೆ ಮತ್ತೆ ಯಾರಿಗೆ ಈಗಿನ ಇಂದ್ರಿಯಗಳದು ಅಧ್ಯಾಸ ಅದ ನಾಳೆ ನೋಡೋಣ. ಇಲ್ಲಿಗೆ ಏನು ಎಲ್ಲಿ ಬತ್ತು ನಮ್ಮದು ಯಾತೆ ಆತ್ಮ ಸಂಬಂಧಕ ನಿಖಿಲ ಪದಾರ್ಥ में अध्यास है. ಇಲ್ಲಿ घटस्फूर्ति पटस्फूर्ति इस रीति से पूर्ण रूप संबंध सर्व पदार्थ में प्रतीत होवे है.